ಡ್ರೆಸ್ ಕಾಣಿಸಲ್ಲ ನಮ್ಮ ಫ್ರೆಂಡ್ಸ್ಗೆ ಕಂಪ್ಲೇಂಟ್ ಕೊಡ್ಬೇಕಾರೆ ಫಿಂಗರ್ ಪ್ರಿಂಟ್ ಸಿಕ್ಕಾಕೋತೀವಿ. ನನಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ, ತಲೆ ಕೆಡ್ಸ್ಕೊಂಡ್ರೆ ರೊಚ್ಚಿಗೆ ಎದ್ದು ಬಿಡ್ತೀನಿ ಅಂದ್ಬಿಟ್ಟು ಈ ರೋಡಲ್ಲಿ ಹೋಗ್ಬಿಟ್ಟು ಈ ರೋಡಲ್ಲಿ ಬರೋದು ಎಂಜಾಯ್ ನನ್ನ ಲೈಫಲ್ಲಿ ಫ್ರೆಂಡ್ಸ್. ಎಷ್ಟು ಇದು ಇದೆಲ್ಲ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇದೇನು ಅಯ್ಯಪ್ಪ ಆಕ್ಟೋಪಸ್ ಸೊಪ್ಪಿ. ಇದು ಕೆಜಿ ಲೆಕ್ಕ ಕೊಡೋದಾ ನೀವು? ನಮ್ಮ ಫ್ರೆಂಡ್ಸ್ ಮೊನ್ನೆ ಹೇಳಿದ್ರು ಇದು ಬಿರಿಯಾನಿ ಮಾಡಿ ಅಂತ. ಪಟ್ಟಿಗೆ ತಗೋತೇನ ತರ ಸ್ಕೂಲ್ ಇಲ್ಲ ಫ್ರೆಂಡ್ಸ್ 500 ರೂಪಾಯಿ ಖರ್ಚು ಮಾಡಕ್ಕೆ 2 ಅವರ್ ಟೈಮ್ ತಗೊಂಡಿದ್ದೀನಿ. ಅವಾಗ ದೇವಬತ್ತ ಏನೂ ಬರಲ್ಲ. 500 ರೂಪಾಯಿ ಕಮ್ಮಿ 20 ರೂಪಾಯಿ ತಿಂದ್ರೆ ತಲೆ ಸುತ್ತ ಬಂದು ಬಿದ್ದೋಗ್ತೀವಿ. ಏನ್ ಸಂಸಾರ ಮಾಡಿಯಾ ತಿನ್ಬೇಕಂಗೆ? ಇಲ್ಲ ಪೇ ಸುಂದ್ಬಿಟ್ಟು ಬಿಸಾಕೋದಷ್ಟೇ. ಊಟದಲ್ಲಿ ಹಿಂದೆ ಇರ್ಬೇಕು, ಮಾತ್ರ ಹಿಂದೆ ಇರ್ಬೇಕು. ಕಬಾಬ್ ಮಾಡ್ಕೊಂಡೆ ಶಿವ ಇಲ್ದಿರೋ ಟೈಮಲ್ಲಿ ಜಮಾಯಿಸ್ದೆ. ಆಕ್ಟೋಪಸ್ ತಿಂತೀನಿ ನಾನು, ಕಪ್ಪೆ ಮಾಂಸ ತಿಂತವ್ರು ನಮ್ ಕನ್ನಡದವ್ರು ಒಬ್ರು ಬ್ಲಾಗರ್. ಒಂದೇ ತಲೆ ಇರೋದು ಫಿಶ್ಗೆ. ಮೀನ್ಗೋಸ್ಕರ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ, ಆದ್ರೆ ಮೀನೇ ನನಗೋಸ್ಕರ ಪ್ರಾಣ ಬಿಟ್ಟೈತೆ. ಅದನ್ನ ನಾವು ಸಮುದ್ರದ ಸೌತೆಕಾಯಿ ಅಂತ ಹೆಸರಿಟ್ಟಿದೀವಿ. ಸೂಪರ್ ಆಗಲಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಆಗಿದ್ದೀರಿ? ನಾವಂತೂ ಇವತ್ತು ಸೂಪರ್ ಆಗಿದ್ದೀವಿ. ಇವತ್ತು ಸಂಜೆ 6 ಗಂಟೆ ಮೇಲೆ ಲಾಗ್ ಸ್ಟಾರ್ಟ್ ಮಾಡ್ಕೊಳ್ತಾ ಇದೀನಿ ಫ್ರೆಂಡ್ಸ್. ಎಲ್ಲಾಗ್ತಾ ಇದೀವಿ ಫ್ರೆಂಡ್? ಅಪ್ಪಿ ನಿಮ್ ಇಂಗ್ಲಿಷ್ ಟೀಚರ್ ಮಾತ್ರ ಈ ವಿಡಿಯೋ ನೋಡಬಾರ್ದು ಅಪ್ಪಿ. ಫ್ರೂಟ್ಸ್ ಫ್ರೂಟ್ಸ್ ನಾವು ಕನ್ನಡದವರು. ನಾವು ಕನ್ನಡದವರು. ಕನ್ನಡದಲ್ಲಿ ಏನಂತಾರೆ ಹೇಳು? ಹಣ್ಣುಗಳು ಹೋಗ್ತಾರೆ ಫ್ರೆಂಡ್ಸ್. ಡ್ರಾಗನ್ ಫ್ರೂಟ್ ನಾನು ತಿಂದಿಲ್ಲ ಅಂತ ಇದ್ದಲ್ಲ, ಅದನ್ನೇ ಇವತ್ತು ತಿನ್ಲೇಬೇಕು. ಏನಾದ್ರೂ ಆಗ್ಲಿ, ಪ್ರಳಯ ಆಗ್ಲಿ, ಭೂಕಂಪ ಆಗ್ಲಿ, ಅದು ಒಂದು 20 ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ತಗೊಂಡ್ ತಿನ್ಬೇಕು ಅನ್ಕೊಂಡಿದೀವಿ. ಅದಕ್ಕೆ ಹೋಗ್ತಾ ಇದೀನಿ ಫ್ರೆಂಡ್ಸ್. ಮತ್ತೆ ಇನ್ನೊಂದು, ಇವತ್ತಿನ ಟಾಸ್ಕ್ಗೆ 500 ರೂಪಾಯಿ ಖರ್ಚು ಮಾಡ್ತೈತೆ ಶಿವ ಖರ್ಚು ಮಾಡ್ತಾ ಇಲ್ಲ. ನಾನೇ ಏನೇನ್ ಬೇಕು ಎಲ್ಲ ತಗೊಳ್ತಾ ಇದೀನಿ. 500 ರೂಪಾಯಿ ತಿನ್ನೋದೆ. ಓಕೆ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್, ಏನೇನ್ ತಿಂತೀವಿ, ಏನೇನ್ ತಗೊಳ್ತೀನಿ ನೋಡ್ತೀನಿ. ಸ್ವೆಟರ್ ಬೇಡಪ್ಪಿ, ಹೊಸ ಡ್ರೆಸ್ ಚೆನ್ನಾಗಿ. ಡ್ರೆಸ್ ಕಾಣಿಸಲ್ಲ ನಮ್ಮ ಫ್ರೆಂಡ್ಸ್ಗೆ. ಸ್ವೆಟರ್ ಹಾಕೋತಾರೇನಪ್ಪಿ ಡ್ರೆಸ್ ಮೇಲೆ. ಓ ಮೈ ಗಾಡ್, ನನ್ ಗಂಡನ್ಗೆ ಅಪರೂಪಕ್ಕೆ ಪ್ರೀತಿ ಜಾಸ್ತಿ ಆಗ್ಬಿಟ್ರೆ ನನ್ಗೆ ತಡ್ಕೊಳಕ್ಕಾಗಲ್ಲ ಫ್ರೆಂಡ್ಸ್. ಸ್ವೆಟರ್ ಹಾಕೋ ಅಂದ್ರೆ ಈ ಡ್ರೆಸ್ ಎಲ್ಲಾರು ನೋಡೋದ್ ಬೇಡ ರೋಡಲ್ಲಿ ಫ್ರೆಂಡ್ಸ್. ಓ ಇಲ್ಲಿ ಸೀರೆ ಎಲ್ಲ ಎತ್ತಿಟ್ಟಿದ್ದೀನಿ ಫ್ರೆಂಡ್ಸ್. ಒಲೆಕ್ ಹಾಕ್ಬೇಕು. ವರಲಕ್ಷ್ಮಿ ಹಬ್ಬ ಬಂತು. ವರಲಕ್ಷ್ಮಿ ಹಬ್ಬ ಮಾಡ್ತಾ ಇದೀವಿ ಫ್ರೆಂಡ್ಸ್. ನಾವು ಬೆಳಗ್ಗೆ ಹೋಗುವ ಸೀರೆ ಕೊಡಕ್ ಬೆಳಗ್ಗೆ ಹೋಗೋಣ. ಓಕೆ ಫ್ರೆಂಡ್ಸ್, ಸರಿ ಫ್ರೆಂಡ್ಸ್. ಈಗ ನಾವು ತಿನ್ನೋದ್ ಮಾತ್ರ ತರಕ್ ಹೋಗ್ತಾ ಇದೀವಿ ಇವಾಗ. ಅಫ್ಕೋರ್ಸ್ ಯಾವಾಗ್ಲೂ ತಿನ್ನೋದೇ ನಾನು. ಇವತ್ತು ಒಂದ್ ಸ್ವಲ್ಪ ಸ್ಪೆಷಲ್ ತಿಂಡಿಗಳು ತಿನ್ನೋಣ ಅಂತ ನಂಗೆ ಇಷ್ಟ ಆಗಿದ್ದೆಲ್ಲ ತಿಂತೀನಿ ಫ್ರೆಂಡ್ಸ್. ಇವತ್ತು ಸೆಟ್ ಹಾಕೋಬಿಡ್ತೀನಿ ಫಸ್ಟ್. ಬಿರಿಯಾನಿ, ಎಗ್ ರೈಸ್, ಕುಷ್ಕ. 500 ರೂಪಾಯಿ ಅಪ್ಪ ಹೋಗ್ತಿರೋದು. ನಾವು ಟಾರ್ಗೆಟ್ ಇರೋದು 500 ಒಳಗೇನೆ ಫ್ರೆಂಡ್ಸ್. ಏನೇನ್ ಆಗ್ತದೆ ಅದೆಲ್ಲ ತಿನ್ನೋದಷ್ಟೇ. ಬಿರಿಯಾನಿ ಅದು ಅಂತ ಹೋದ್ರೆ ಸರಿಯಾಗಿ ಮೊದಲು ಡ್ರಾಗನ್ ಪಾನಿಪುರಿ ಫಿಕ್ಸ್ ಆಗಿದೆ. ATM ನಂಗೆ ಗೊತ್ತಿಲ್ಲಪ್ಪಿ. ATM ಗೂ ನಂಗೆ ಸಂಬಂಧ ಏನಪ್ಪಿ? ನಮ್ ತಿಂಡಿಗಳಿಗೂ ನಂಗೆ ಸಂಬಂಧ ಐತೆ, ATM ಗೂ ನಂಗೆ ಸಂಬಂಧ ಇಲ್ಲ. ಕಂಪ್ಲೇಂಟ್ ಕೊಡ್ಬೇಕಾರೆ ಫಿಂಗರ್ ಪ್ರಿಂಟ್ ಸಿಕ್ಕಾಕೋತೀವಿ. ಓಕೆ ಬನ್ನಿ ಫ್ರೆಂಡ್ಸ್, ನಾವು ಸೆಟ್ ಹಾಕೊಂಡು ರೆಡಿ ಆಗ್ತೀನಿ ನಾನು. ನಾವು ದೇಶ ಪ್ರೇಮಿಗಳು ಫ್ರೆಂಡ್ಸ್. ನಾವು ಫೋನ್ ಪೇನ ಡಿಲೀಟ್ ಮಾಡಿದ್ವಿ, ATM ಬಳಸ್ತೀವಿ ನಾವು. ಹೆಂಗೆ ಫ್ರೆಂಡ್ಸ್? ನಾವು ಅದೇನ್ ಕಾರಣ ಅಂತ ಸರಿಯಾಗಿ ಗೊತ್ತಿಲ್ಲ. ಎಲ್ಲಾರು ಕನ್ನಡದಲ್ಲಿ ಡಿಲೀಟ್ ಮಾಡಿ ಅಂತ ಎಲ್ಲಾ ಕಡೆ ಹೇಳ್ತಿದ್ರೆ ಡಿಲೀಟ್ ಮಾಡ್ಬಿಟ್ಟೆ. ಕಾರಣನೇ ಗೊತ್ತಿಲ್ಲ ಏನು ಅಂತ. ಫೋನ್ ಪೇ ಡಿಲೀಟ್ ಮಾಡಿ ಫ್ರೆಂಡ್ಸ್. ಸಾರಿ, ಡಿಲೀಟ್ ಮಾಡೋ ಗಂಡ ಡಿಲೀಟ್ ಮಾಡಿದ್ವಿ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್. ಅದೇ ಯಾಕೆ ಮಾಡ್ತವ್ರೆ, ಕಾರಣ ಏನೋ ನಮ್ ಕನ್ನಡದವ್ರಿಗೆ ಯಾರೋ ಆವಾಜ್ ಹಾಕಿದ್ರು ಅಂತ ಮಾತ್ರ ಮ್ಯಾಟ್ರ್ ಗೊತ್ತಾಯ್ತು. ಏನಂತ ಆವಾಜ್ ಹಾಕಿದ್ರು ಅಂತ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡಿಲ್ಲ, ತಲೆ ಕೆಡ್ಸ್ಕೊಂಡ್ರೆ ರೊಚ್ಚಿಗೆ ಎದ್ದು ಬಿಡ್ತೀನಿ ಅಂದ್ಬಿಟ್ಟು. ಟಾಮ್ ನಿಮ್ ಬತ್ತೀಯಾ? ನಾನು ಬರಲ್ಲ, ಮಲಗಿರ್ತಾನೆ ಫ್ರೆಂಡ್ಸ್. ನನ್ನ ಚೊಪ್ಲಿಗಳು 2 ಜೊತೆ ಟಾಮು ಕಚ್ಚಾಕ್ಬಿಟ್ಟ. ಅದಕ್ಕೆ ಬರೀ ಶೂನೇ ಹಾಕೊಂಡು ಓಡಾಡ್ತಾ ಇದೀನಿ ಎಲ್ಲಂದ್ರೆ ಅಲ್ಲಿ. ಶಿವನ್ ಕೇಳಿದ್ರೆ ಕಚ್ಚಾಕ್ಸಿದ್ಯಲ್ಲ, ತೆಗಿಸ್ಕೋ ಅಂತೈತೆ. ಟಾಮಕಲ್ಲಿ ತೆಗಿಸ್ಕೊಂಡ್ರೆ ಅವನಿಗೆ ನಾವು ಊಟ ಹಾಕ್ಬೇಕು. ಅವನೆಲ್ಲಿ ತಂದು ಕೊಡ್ತಾನೆ, ಅವನ ಕೆಲ್ಸಕ್ಕೆ ಹೋಗ್ತಾನ. ಟಾಮುಗೆ ನಾವು ಅವ್ನ ಫೇವ್ರೇಟ್ ಏನೋ ತಗೋಬರೋಣ ಫ್ರೆಂಡ್ಸ್. ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತೀರಾ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಅಲ್ಲಂತ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಇಂದಿನ ವಿಡಿಯೋಸ್ ಎಲ್ಲ ನೋಡಿ ಸಪೋರ್ಟ್ ಮಾಡಿ. ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಏನಪ್ಪೇ ನಿಜ ಫ್ರೆಂಡ್ಸ್, ನಾನು ಹಿಂಗೆ ಜೋಶ್ ಆಗಿರೋದು ನೋಡಿದ್ರೆ ನಿಜವಾಗ್ಲೂ ನಾನು ನರ್ಸರಿ ಕೆಲಸ ಮಾಡಲ್ಲ ಅನ್ಕೋಬೇಕು ಯಾರಾದ್ರೂ ನೋಡಿದ್ರೆ.
ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ವಿಡಿಯೋ ಆನ್ ಮಾಡಿದ್ರೆ ನನಗೆ ಎನರ್ಜಿ ಬರುತ್ತೆ. ಟಾಮ್ ಬಾಯ್ ಬಾಯ್, ಇಲ್ಲಾರು ಬರ್ತೀವಿ. ನಿಂಗೆ ಕಾಲೇಟ್ ಆಗೈತೆ, ಮೊದಲೇ ಸ್ಟ್ರೆಸ್ ತಗೋಬೇಡ. ಸ್ಟ್ರೆಸ್ ತಗೋಬೇಡ ಅಂದರೆ ಓಡ್ತವನೆ. ಅವನಿಗೆ ಇದು ಮೂವ್ ಸ್ಪ್ರೇ ಹೊಡೆದ್ರಿ ಫ್ರೆಂಡ್ಸ್. ಮೂವ್ ಹಚ್ಚಿದ್ರೆ ಅವನು ಇದು ಜುಲ್ ಐತಲ್ಲ ಅವ್ನ ಸ್ಕಿನ್ನು, ಅದಕ್ಕೆ ಸ್ಪ್ರೇ ಹೊಡೆದ್ವಿ ಮೂವ್. ಆವಾಗಿಂದ ಒಂದು ಸ್ವಲ್ಪ ಪರವಾಗಿಲ್ಲ. ಕಾಲು ಊರ್ತಾವನೆ. ಮೊದಲು ನೆಲದ ಮೇಲೂ ಊರ್ತಾ ಇರಲಿಲ್ಲ, ಈಗ ಒಂದು ಸ್ವಲ್ಪ ಊರ್ತಾವನೆ. ಅವ್ನು ಮಾಡ್ಕೊಳ್ಳೋ ಕೆಲಸ ಒಂದೊಂದಲ್ಲ. ಮೈ ಗಾಡ್, ಇರೋದೊಂದು ಜೀವನ ಫ್ರೆಂಡ್ಸ್, ಎಂಜಾಯ್ ಮಾಡಬೇಕು. ಏನಿಲ್ಲ ಎಂಜಾಯ್. ಈಗ ಈ ರೋಡಲ್ಲಿ ಹೋಗ್ಬಿಟ್ಟು ಈ ರೋಡಲ್ಲಿ ಬರೋದು ಎಂಜಾಯ್ ನನ್ನ ಲೈಫಲ್ಲಿ ಫ್ರೆಂಡ್ಸ್. ಸದ್ಯ ಮಳೆ ಇಲ್ಲ ಇವತ್ತು. ಈ ಕಡೆ ಮಾತ್ರ ಮೋಡ ಕವಿದ ವಾತಾವರಣ ಐತೆ. ನಾವೇನು ಪಾಪ ಮಾಡಿದ್ವಿ, ನಮ್ಮ ಕಡೆ ಇಲ್ಲ. ನಾವೀಗ ಡ್ರಾಗನ್ ಫ್ರೂಟ್ ಹತ್ರ ಹೋಗೋಣಪ್ಪಿ. ಫಸ್ಟು ಖಾಲಿ ಆಗ್ಬಿಟ್ಟಿದ್ರು ಪರವಾಗಿಲ್ಲ ಪೇ, ಹುಡ್ಕಾಡ್ಬಿಡೋಣ. ಯಾವ ಅಂಗಡಿನೂ ಬಿಡೋದು ಬೇಡ, ಬಟ್ಟೆ ಅಂಗಡಿಗೂ ಹೋಗ್ಬಿಡೋಣ. ಅಲ್ಲೂ ಇಟ್ಬಿಟ್ಟಿರ್ತಾರೆ ಡ್ರಾಗನ್ ಫ್ರೂಟ. ಡ್ರಾಗನ್ ಫ್ರೂಟಿಗೆ ಹುಡುಕಾಟ. ಬಂದ್ವಿ ಹಣ್ಣಿನ ಅಂಗಡಿ ಹತ್ರ ಐತೆ. ಅದೇನೆ ಕೆಜಿ ಲೆಕ್ಕ ಇರ್ಬೇಕು ಅನ್ಕೊಳ್ತೀನಿ. ಕಿವಿ ಇದು ಅಣ್ಣ ಎಷ್ಟು ಇದು? ಒಂದು ಕೆಜಿನಾ ತಗೊಳ್ಳೋದ? 1 ಕೆಜಿ ನುಗ್ಗೆಕಾಯಿ ತಗೊಳ್ವಾ? ಒಂದೇ ಕಟ್ಟೋಣ ಇರೋದು. ಎಳೆದು ಚೆನ್ನಾಗೈತೆ ತಗೋ. ಈಗ ನಾವು ಪಾನಿಪುರಿ ತಿನ್ನಕ್ಕೆ ಹೋಗ್ತಾ ಇದೀವಿ ಫ್ರೆಂಡ್ಸ್. ನೆಕ್ಸ್ಟ್ ಟಾರ್ಗೆಟ್ ಪಾನಿಪುರಿ. 120 ರೂಪಾಯಿ ಆಯ್ತಪ್ಪಿ ಡ್ರಾಗನ್. ಇನ್ನು ಎಷ್ಟರಲ್ಲಿ ಖರ್ಚು ಮಾಡ್ಬೇಕು ನಾನು. ಬಂದ್ವಿ ಪಾನಿಪುರಿ. ಯಾಕಪ್ಪ ಯಾವತ್ತು ನನ್ನ ಜೊತೆ ಬಂದ್ರು ಪಾನಿಪುರಿ ತಿನ್ನಲ್ಲ ನೀನು? ಅಂದ್ರೆ ನನ್ನ ಜೊತೆ ಪಾನಿಪುರಿ ತಿನ್ನೋಕ್ಕೂ ಇಷ್ಟಪಡಲ್ಲ ನೀನು? ದಮ್ ಬಿರಿಯಾನಿ ಬೇಡ ಅಪ್ಪಿ. ಲಾಸ್ಟ್ ಸುಕ್ಕ ಕೊಟ್ಟಿಲ್ಲ ಹುಡುಗ, ಮೋಸ ಮಾಡ್ಬಿಟ್ಟ. ಅಲ್ಲಿ ಯಾರ್ಯಾರೋ ಇದ್ರಲ್ಲ, ನಾನು ಎಂತ ಹೆಂಗ್ ಸೋನ್ಕೋತಾರೆ ಮಾಡಿ ಸುಮ್ಮನೆ ಆಗ್ಬಿಟ್ಟೆ. ಇದಂತ ಕೇಳ್ತಾ ಇದ್ದೆ. ನಮಗೂ ಸ್ವಲ್ಪ ಮನೆ ಮರದೈತಪ್ಪ, ಆದರೆ ನಾವು ತೋರಿಸ್ಕೊಳ್ಳಲ್ಲ ಅಷ್ಟೇ. ಇದು ತವಾ ಫ್ರೈಗೆ ಬೇರೆ ಇರ್ತಿದೆ, ಸಾಂಬಾರಿಗೆ ಬೇರೆ, ಕಬಾಬ್ಗೆ ಬೇರೆ, ಆ ಥರ. ನೋಡ್ಬೇಕು ಮುಟ್ಟಿ ಮುಟ್ಟಿ, ಫಸ್ಟ್ ಟೈಮ್ ನೋಡ್ತಿರೋದಲ್ಲ ಅದಕ್ಕೆ. ಅವ್ರು ಕಟ್ ಮಾಡ್ಬಿಟ್ಟು ಬಿಡು. ಕೋಡ್ ಐತೆ ನೋಡಿ, ಇದೆಲ್ಲ ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಸಮುದ್ರದಲ್ಲಿ ಇರ್ತೈತಲ್ಲ ಕ್ರ್ಯಾಬು, ಮುಟ್ತಾ ಇರೋದು ಇದೆ ಫಸ್ಟ್ ಅಪ್ಪಿ. ನಾನು ನೀನು ನೋಡಿದ್ದೆ ಇದನ್ನ?
180 ಅದು ಕ್ಯಾಟ್ ಅಂದ್ರೆ ಅದು ಭಾಳ ಸಿಗ್ತವೆ ತುಂಬ ಸರಿ ಇದೇನು ಅಯ್ಯಪ್ಪ ಆಕ್ಟೋಪಸ್ ಸೊಪ್ಪಿ ಮುಟ್ಟು ಬಿಟ್ಟಿದ್ದೀನಿ ನೋಡ್ದೆ ಅಣ್ಣ ಅಣ್ಣ ಇದು ಕೆಜಿ ಲೆಕ್ಕ ಕೊಡೋದಾ ನೀವು ಎಷ್ಟು 1 kg 650 650 kg ಇದು ವೆರಿ ಕಾಸ್ಟ್ಲಿ ಅಣ್ಣ ಇದು 480 kg ನಮ್ಮ ಫ್ರೆಂಡ್ಸ್ ಮೊನ್ನೆ ಹೇಳಿದ್ರು ಇದು ಬಿರಿಯಾನಿ ಮಾಡಿ ಅಂತ ಇನ್ನೊಂದ್ಸಲ ತಗೊಳ್ತೀವಿ ಫ್ರೆಂಡ್ಸ್ ಡೋಂಟ್ ವರಿ ಅಬೌಟ್ ಯು ಇಷ್ಟೊಂದು ವೆರೈಟೀಸ್ ಮೀನಪ್ಪಿ ಹಾಂ ಇದೊಂದೇ ಕ್ಯಾಟ್ ಇರೋದು ಅಪ್ಪಿ ನೆಕ್ಸ್ಟ್ ಟೈಮ್ ಇದನ್ನ ಮಿಸ್ ಮಾಡದೆ ತಗೊಳ್ಬಾ ಹಾಂ ಮೂಳೆ ಗದು ಕಟ್ಟಿ ಗೊತ್ತಾಗಷ್ಟೇ ತುಂಬ ಚೆನ್ನಾಗಿ ತಿಂತಾರೆ ವೀಡಿಯೋಸಲ್ಲಿ ನೋಡಿದ್ದೀನಿ ಅದು ನಾನು ವೀಡಿಯೋಸಲ್ಲಿ ಸುಮಾರು ನೋಡಿದ್ದೀನಿ ವಾ ಅಷ್ಟು ದೊಡ್ಡದಾಗೈತಪ್ಪಿ ಆಕ್ಟೋಪಸ್ ಮುಟ್ಬಿಟ್ಟೆ ಮುಟ್ಬಿಟ್ಟು ಕೈ ತೊಳ್ಕೊಂಡು ಮತ್ತೆ ಮುಟ್ತಾ ಇದ್ದೀನಿ ಡೈಲಿ ಯೂಸ್ ಗಣ 5 ಇಂಚು ನಾರ್ಮಲ್ಲೇ ಕೊಡಿ ಪಟ್ಟಿ ಕಿತ್ತೋಗುತ್ತೆ ತರ ಕಟ್ಟಾಗಲ್ಲ ಪಟ್ಟಿ ಕಟ್ಟಾಗಲ್ಲ ಕಟ್ಟಾಗಲ್ಲ ಮತ್ತೆ ದೋಗಳಿಗೆ ಸಾಕು ಬಿಡು ಇದೆ ಸಾಕು ಮಗನಾ ಮಗನೇ ಸ್ಕೂಲ್ ಇಲ್ಲ ಇಷ್ಟೊತ್ತಲ್ಲಿ ಸ್ಕೂಲ್ ಇರ್ತೈತಾ ಸಾಕ್ಸ್ ಸೈಜ್ ಗೊತ್ತಿಲ್ಲಲ್ಲ ಕರೆಕ್ಟಾಗಿ ಸರಿ ಹೋಯ್ತಾ ಎಲ್ಲ ಇಲ್ಲ ಇನ್ನು 140 ರೂಪಾಯಿ ಎಕ್ಸ್ಟ್ರಾ ಖರ್ಚು ಮಾಡ್ಬಿಟ್ಟೆ ಫ್ರೆಂಡ್ಸ್ ಅಂದ್ರೆ ಬೇಕಾಗೇ ಇತ್ತಲ್ಲ ಡೈಲಿ ಅಲ್ಲಂದ್ರು ಅಟ್ಲೀಸ್ಟ್ ತಿಂಗಳಿಗೊಂದ್ಸಲ ಆದ್ರೂ ಈ ತರ ಬಂದು 500 ರೂಪಾಯಿಗೆ ಏನಾರ ಕೊಡ್ಸೋ ಪೀಸ್ ಖುಷಿ ಆಗ್ತೀನಿ ನಾನು ತಿಂಗಳಿಗೊಂದ್ಸಲ ಈ ತರ ಹೊರಗಡೆ ಕರ್ಕೊಂಡ್ ಬಂದೆ ಈ ತರ ನನ್ಗೆ ಇಷ್ಟ ಬಂದು ಶಾಪಿಂಗ್ ಮಾಡಕ್ ಬಿಡು ಬರೀ 500 ರೂಪಾಯಿಲೆ ಫ್ರೆಂಡ್ಸ್ 500 ರೂಪಾಯಿ ಖರ್ಚು ಮಾಡಕ್ಕೆ 2 ಅವರ್ ಟೈಮ್ ತಗೊಂಡಿದ್ದೀನಿ ಇನ್ನೇನಾದ್ರು 5,000 ಎತ್ಕೊ ಅಂದ್ಬಿಟ್ಟಿದ್ರೆ 1 ತಿಂಗಳು ಅಲ್ಲಿ ಓಡಾಡ್ಕೊಂಡು ಎದ್ದು ಬಿಡ್ತಾ ಇದ್ದೆ ಅದು ತಗೋಬೇಕಂತ ಫಸ್ಟ್ ಟೈಮ್ ಕರ್ಕೊಂಡ್ಬಂದ್ರೆ ಹಂಗೆ ಅಪ್ಪಿ ನೀನ್ ಮೀನ್ ತರಲ್ಲ ಬಪ್ಪಿ ನಾನು ಬಂದಿದ್ದಕ್ಕೆ ಒಳ್ಳೆ ಮೀನ್ ತಂದಿದ್ದೀನಿ ಟೇಸ್ಟ್ ನೋಡ್ಬಿಟ್ಟು ಡಿಸೈಡ್ ಮಾಡ್ತೀವಿ ಫ್ರೆಂಡ್ಸ್ ಅದು ಸಮುದ್ರದಿಂದ ಯಾವತ್ತೋ ಬಂದಿರ್ತೈತೆ ಐಸಲ್ಲಿ ಇಟ್ಟು ಕೊಟ್ಟವ್ರೆ ಟೇಸ್ಟ್ ಗೊತ್ತಾ ವೇಟಿಂಗ್ ಏನೇನು ತಗೊಂಡ್ವಿ ಎಷ್ಟೆಷ್ಟು ಖರ್ಚಾಯ್ತು ಎಲ್ಲ ನೋಡೋಣ ಬನ್ನಿ ಫ್ರೆಂಡ್ಸ್ ಲೆಕ್ಕ ಹಾಕುವ ಫ್ರೆಂಡ್ಸ್ ಮೀನು ತಂದಾಗ ಈ ಥರ ಒಲೆ ಬಾಗಿಲಲ್ಲಿ ಬೂದಿ ಹಾಕ್ಬಿಟ್ಟು ಆಮೇಲೆ ಮೀನು ಒಳಗೆ ತಗೋಗ್ಬೇಕು ಅವಾಗ ದೇವಭೂತ ಏನೂ ಬರಲ್ಲ ತೊಳೆಕ್ ಹೋಗಿ ಬೂದಿ ಹಾಕ್ಬಿಟ್ಟು ತೊಳೆಯಕ್ಕೆ ಎತ್ಕೋಗ್ತೈತೆ ನನ್ನ ಮನೆ ಒಳಗೆ ಎತ್ಕೋತೈತೆ ಅನ್ಕೊಂಡ್ರೆ ಒಳ್ಳೆ ಗಂಡ ಟಾಮುಗ್ ಸಿಕ್ಕಿಸ್ಬೇಡ ಈಗಲೇ ಅವ್ನು ಕಾಲೇಟ್ ಮಾಡ್ಕೊಂಡು ಗಂಟ್ಲು ಹಾಳು ಮಾಡ್ಕೋತಾನೆ ಲೈಟ್ ಹಾಕಪ್ಪಿ ಪಾತ್ರೆ ತಗೋಬತ್ತೀನಿ ಡ್ರೈ ಫ್ರೂಟ್ಸ್ ಅಲ್ಲಪ್ಪ ಇದು ಡ್ರಾಗನ್ ಫ್ರೂಟ್ ಫ್ರೆಂಡ್ಸ್ ಪಾನಿಪುರಿ ತಿಂದೆ 500 ರೂಪಾಯಿ ಎಲ್ಲ ನಾವು ಟಾರ್ಗೆಟ್ ಇಟ್ಕೊಂಡು ಹೋಗಿದ್ದು 30 ರೂಪಾಯಿ ಪಾನಿಪುರಿ ನಿನ್ ಮೊಬೈಲ್ ಅಲ್ಲಿ ಹಾಕಪ್ಪಿ ಆಯ್ತು ಮೈಂಡಲ್ಲಿ ಹಾಕೋ 30 ಪ್ಲಸ್ 30 ಡ್ರಾಗನ್ ಫ್ರೂಟ್ 2 ಬಂತು ಫ್ರೆಂಡ್ಸ್ ಇದು 1 kg ಆಯ್ತಾ 900 ಗ್ರಾಮ್ ಅಂತು 900 ಗ್ರಾಮ್ ಐತೆ 120 150 ಆಯ್ತು ಸಾಕ್ಸ್ ತಗೊಂಡು ಫ್ರೆಂಡ್ಸ್ ಇವ ನನ್ಗೆ ಯಾವಾಗ್ಲೂ ಕೈ ಕಾಲು ಎಳಿತೈತೆ ಒಂಥರ ವಾಯ್ತರ ಅಂತ ಹೇಳ್ತೀನಲ್ಲ ಅದಕ್ಕೆ ಹಾಕೊಂಡ್ಲಿ ಅನ್ಬಿಟ್ಟು ಇದೆಷ್ಟಪ್ಪಿ 130 150 150 130 ಎಷ್ಟಾಯ್ತು 150
500 ರೂಪಾಯಿ ಕಮ್ಮಿ 20 ರೂಪಾಯಿ 20 ರೂಪಾಯಿ ಆಯ್ತಾ. ಚಪ್ಲಿ ತಗೊಡ್ತು ಶಿವಕುಮಾರ್ 110 ರೂಪಾಯಿ. ಅದೇ ಡೈಲಿ ಯೂಸ್ಗೆ ಅಂದ್ರೆ ನನ್ನ ಟಾಮು 2 ಜೊತೆ ಚಪ್ಲಿ ಕಿತ್ತಾಕ್ತಾವ ಫ್ರೆಂಡ್ಸ್. ಐಲ್ಸ್ ಅದೆಲ್ಲ ಇತ್ತು ನನ್ನ ಹತ್ರ. ಅದಕ್ಕೆ ಶಿವ ಕೋಪ ಬಂದು ಮಾಮೂಲಿ ಡೈಲಿ ಯೂಸ್ಗೆ ತಕೊಟ್ಟೈತೆ. ಪರವಾಗಿಲ್ಲ. ಇವಾಗ ಹಾಕೊಳ್ಳ ಇದನ್ನ ಸಾಕ್ಸ್ ಒಗ್ಬಿಟ್ಟು ಹಾಕೋಬೇಕಪ್ಪ ಯಾವ್ದೇ ಬಟ್ಟೆ ಆಗ್ಲಿ. ಮೂರ್ ಜೊತೆ ಐತೆ. ಚೆನ್ನಾಗೈತೆ. ಇಷ್ಟ ತೆಳ್ಳಗೈತೆ ಫ್ರೆಂಡ್ಸ್. ಮಾದೇಶ್ವರ ಬೆಟ್ಟಕ್ಕೆ ಹೋದಾಗ ಕಾಲ್ ಬೊಬ್ಬೆ ಬಂದ್ಬಿಡ್ತಲ್ಲ, ಸಾಕ್ಸ್ ತಗೊಂಡೆ. ಸಾಕ್ಸ್ ಹಾಕೊಂಡು ನಡ್ಕೊಂಡು ಹೋಗ್ಬೋದು ಅಂತ ಅದ್ ಹಾಕೊಂಡ್ಮೇಲೆ ಬೊಬ್ಬೆ ಬಂದ್ಬಿಡ್ತು ಬಿಸಿಗೆ. ಆಮೇಲೆ ಹಾಕೊಂತೀನಿ ರಪ್ಪಿ ಅಷ್ಟೇ ಫ್ರೆಂಡ್ಸ್. ಫಿಶ್ ಮರ್ತ್ಬಿಟ್ವಿ. ಫಿಶ್ 215 ರೂಪಾಯಿ. ಅಂದ್ರೆ ನಮ್ ದುಡ್ಡಲ್ಲಿ ನನ್ಗೇನೇನ್ ಬೇಕು ಎಲ್ಲ ತಗೊಂಡೆ. ನನ್ ದುಡ್ಡಲ್ಲ 500 ರೂಪಾಯಿಯಲ್ಲಿ ಇನ್ ಎಕ್ಸ್ಟ್ರಾ ಚೊಪ್ಲಿ ಫಿಶ್ ಶಿವ ತಂದು ಕೊಡ್ತು ಫ್ರೆಂಡ್ಸ್. ಏ ಅಪ್ಪಿ ನೋ ಇಲ್ಲಪ್ಪಿ ಮೋಸ ಮಾಡ್ಬೇಡ ನನಗೆ. 30 ರೂಪಾಯಿ ಪಾನಿಪುರಿ, 120 ರೂಪಾಯಿ ಡ್ರ್ಯಾಗನ್ ಫ್ರೂಟ್, 100 ಫಿಶ್ 218 ರೂಪಾಯಿ ಪ್ಲಸ್ ಸಾಕ್ಸು ಚಪ್ಲಿ. ಸಾಕ್ಸು ಎಷ್ಟೈತೆ? 130. ನೋಡಿ ಫ್ರೆಂಡ್ಸ್, 2 ರೂಪಾಯಿ ಕಮ್ಮಿ 500 ರೂಪಾಯಿ ಕರೆಕ್ಟ್ ಆಗಿ ಖರ್ಚು ಮಾಡಿದೀನಿ. ಚಪ್ಲಿ ಒಂದ್ ಜೊತೆ ಮಾತ್ರ ಶಿವ 110 ರೂಪಾಯಿ ಕೊಟ್ಟು ತಗೊಟ್ಟೈತೆ ಅಷ್ಟೇ. ಕರೆಕ್ಟ್ ಆಗಿ ಖರ್ಚು ಮಾಡಿದೀನಿ. 2 ರೂಪಾಯಿ ಕೊಡಪ್ಪಿ. 5 ರೂಪಾಯಿ. ಓ ಮೈ ಗಾಡ್, 2 ರೂಪಾಯಿ ಚಾಕ್ಲೇಟ್ ತಂದು ಕೊಡ. ಆಮೇಲೆ 500 ರೂಪಾಯಿ ಕರೆಕ್ಟ್ ಆಗಿ ಸರಿ ಹೋಗ್ತಿದೆ. ಓಕೆ ಫ್ರೆಂಡ್ಸ್, ಫಸ್ಟ್ ಟೈಮ್ ಡ್ರಾಗನ್ ಫ್ರೂಟ್ ಅಣ್ಣನ್ ಕೇಳಿದ್ವಾ ನಾವ್ ಎಷ್ಟು ಕೆಜಿ ಏನು ಅಂತಲ್ಲ. ಅಣ್ಣ ವೈಟ್ ಇರೋದು ಅಂತೈತೆ. ಇದ್ರ ಮೇಲೆ ಪಿಂಕ್ ಐತೆ, ವೈಟ್ ಐತೆ ಅಂತೈತಲ್ಲ. ಕಣ್ಣು ಬೇಡ. ಅವಣ್ಣ ಚಾನಲ್ ನೇಮ್ ಏನಂತಲ್ಲ ಕೇಳ್ಕೊಂತ ಅವಣ್ಣ ನೋಡಿದ್ರೆ ಬೇಜಾರ್ ಮಾಡ್ಕೊಳ್ತಾರೆ. ಆಮೇಲೆ ನಮ್ಗೆ ವೈಟ್ ಫಸ್ಟ್ ಟೈಮ್ ಎಲ್ಲ ತಗೊಂಡಿದ್ದು ನಮ್ಗೆ ಕನ್ಫ್ಯೂಸ್ ಆಯ್ತು. ಓಕೆ ಫ್ರೆಂಡ್ಸ್, ಇದು ತೊಳ್ಕೊ ಬರ್ತೀನಿ. ಕಟ್ ಮಾಡ್ಬಿಟ್ಟು ನೋಡೋಣ ಹೆಂಗೈತೆ ಅಂತ. ಇಲ್ಲ ಇದು ಈಗ ತಿನ್ಲೇಬೇಕಪ್ಪಿ. ಚಾಕು ಗೊತ್ತಾಗ್ತಾ ಇಲ್ಲ. ಓ ಮೈ ಬ್ಯಾಡ್ನೆಸ್, ಓ ಮೈ ಗುಡ್ನೆಸ್ ಅಲ್ಲ ಇದು. ಓ ಮೈ ಬ್ಯಾಡ್ನೆಸ್. ಏನು ದಬ್ಬಲ ಇರಪ್ಪಿ. ಯಾಕಪ್ಪ ಹಿಂಗತ್ತೀಯ? ಹಣ್ಣಾಗತ್ತೆ. ಹಣ್ಣಾಗೈತದು. ಏನ್ ತಿಂದ್ರೆ ಇದು? ಅದ್ ತಿಂದ್ರೆ ತಲೆ ಸುತ್ತ ಬಂದು ಬಿದ್ದೋಗ್ತೀವಿ. ತಿಂದ್ರೆ ಬೆಳಗ್ಗೆ ಅಷ್ಟಲ್ಲಿ ನೀನ್ ಹುಡುಗ ಆಗ್ತೀಯ. ಏನ್ ಸಂಸಾರ ಮಾಡಿಯಾ? ಏನಪ್ಪಿ ಚಾಕ್ ಮಾಡಗಲೆ ಒಂದೇನು ಮಾಡಗಲೆ. ಓ ಮೈ ಗಾಡ್, ಇಲ್ಲೇ ಐತೆ. ಏನ್ ಸಂಸಾರ ಮಾಡಲ್ಲ? ಏನ್ ಸಂಸಾರ ನಮ್ದು? ಮುತ್ತಿನಂತ ಸಂಸಾರ. ಅದು ಫೈನಲಿ ಡ್ರಾಗನ್ ಫ್ರೂಟ್ ಡನ್ನಡು. ಐ ಈಟಡು. ಮದ್ದಿ ಕಟ್ ಮಾಡ್ಬೇಕು. ಸಿಪ್ಪೆ ಸುಲಿಯೋದಾಯ್ತು. ಮದ್ದಿ ಕಟ್ ಮಾಡೋಣಪ್ಪಿ. ಡಿಸೈನ್ ಹಾಕು, ಸೂಪರ್ ಕಾಣಿಸ್ತದೆ. ಹಿಡ್ಕೋ. ಹಣ್ಣಾಗೈತೆ. ವಾವ್ ಫ್ರೆಂಡ್ಸ್, ಸಿಪ್ಪೆ ತಿನ್ನೋದ? ಸಿಪ್ಪೆ ಕರ್ಸ ತಿನ್ಬಾರ್ದು ಅನ್ಸ್ತೈತೆ. ಸುಲಿದ್ರೆ ಬತ್ತೈತಾ? ತಿನ್ಬೇಕಂಗೆ? ಇಲ್ಲಪ್ಪಿ, ಸುಲ್ದ್ಬಿಟ್ಟು ಬಿಸಾಕೋದಷ್ಟೇ. ಕರೆಕ್ಟ್ ಸುಲ್ದ್ರೆ ಬತ್ತೈತೆ. ಯಾ ಈಟ್ ಫಸ್ಟ್ ನೀನ್ ತಿನ್ನಪ್ಪ. ಈಟ್ ಆದ್ಮೇಲೆ ತಿನ್ನು ಅಂತ ಹೇಳಪ್ಪಿ. ನಿನ್ ಮೇಲೆ ಬಾರ್ ಹಾಕ್ಬಿಟ್ಟು ತಿಂತೀನಿ. ರೆಡಿ 1 2 3 ಸ್ಟಾರ್ಟ್. ಫಸ್ಟ್ ಟೈಮ್ ಫ್ರೆಂಡ್ಸ್ ಲೈಫಲ್ಲಿ ತಿಂತಿರೋದು, ನೋಡ್ತಿರೋದು ಫಸ್ಟ್ ಟೈಮ್ ಹತ್ರದಿಂದ. ಸ್ವೀಟ್ ಐತೆ ಸ್ವಲ್ಪ. ಹಸಿ ತರಕಾರಿ ತರ ಐತೆ. ಇದೇ ಸೋಯಾ ಚಿಂಗ್ಸ್ ಅನ್ಸ್ತೈತೆ. ಇದು ಸಬ್ಜಾ ಬೀಜ ಇದೆ ಫ್ರೆಂಡ್ಸ್. ನೋಡಿ ಸಬ್ಜಾ ಬೀಜ ಇದನ್ನೇ ಸಪರೇಟ್ ಮಾಡಿ ಒಣಗಿಸ್ಬಿಟ್ಟು ಮಾರ್ತಾರೆ ಅನಿಸ್ತೈತೆ. ಸಬ್ಜಾ ಬೀಜ ತರ ಐತೆ ಫೀಲ್. ತಿಂತಾರಲ್ಲ ಈಟ್ ಹಾಕೊಳ್ಳ. ತಿನ್ನಪ್ಪಿ. ಲೈಫಲ್ಲಿ ಎಲ್ಲಾ ತರ ಹಣ್ಣು ತಿನ್ಬೇಕು. ನಾನು ಉಪ್ಪು ಖಾರ ಹಾಕೊಂಡು ತಿಂತೀನಿ. ವಾವ್, ಇದು ಕಲರ್ ಸೂಪರ್ ಆಗೈತಪ್ಪಿ. ಕಾಂಬಿನೇಷನ್ ಪಿಂಕು ವೈಟು. ಒಂದ್ ಸ್ವಲ್ಪ ತಿನ್ನು. ಶಕ್ತಿ ಬರ್ತೈತಿ ತಿನ್ನಪ್ಪಿ. ಚೆನ್ನಾಗೈತೆ ಫ್ರೆಂಡ್ಸ್.
ತಿನ್ನ ಪಕ್ಕ ಪಕ್ಕ ತಿಂತಾ ಇರ್ಬೇಕು. ಪಾನಿಪುರಿ ಹೊಟ್ಟಲ್ಲಿ ಇದ್ರೆ ಇದಂಗೆ ಇಳಿತೈತೆ. ಊಟದಲ್ಲಿ ಹಿಂದೆ ಇರ್ಬೇಕು, ಮಾತಲ್ಲಿ ಹಿಂದೆ ಇರ್ಬೇಕು. ಫಿಶ್ ನೀಟಾಗಿ ತೊಳೆದಿಟ್ಟು ಹೋಗೈತೆ ಫ್ರೆಂಡ್ಸ್. ಇದ್ರಲ್ಲಿ ಏನೋ ಒಂದು ಮಾಡೋಣ ಈಗ, ಯೋಚನೆ ಮಾಡಿ. ಈಗ ಅಡಿಗೆಗೆ ರೆಡಿ ಮಾಡುವ. ಫೈನಲಿ ಅಡಿಗೆಗೆ ಡಿಸೈಡ್ ಮಾಡಿದೆ ನಾನು. ಇದು ಕಬಾಬ್ ಮೀನಂತೆ ಫ್ರೆಂಡ್ಸ್. ನಾವು ತವಾ ಮೇಲೆ ಫ್ರೈ ಮಾಡ್ಕೊಳ್ಳೋ ಮೀನ ಹುಡುಕಿದ್ದು. ಉದ್ದ ಮೀನ್ ಕೊಡಿ ಅಂತ ಇದನ್ನ ಕೇಳಿದ್ವಿ. ಅಪ್ಪ ಎತ್ತದ ಅದು ಎಂಚಿಗಿಂತ ಉದ್ದ ಐತೆ. ಆಮೇಲೆ ಸರಿ ಅನ್ಬಿಟ್ಟು ಯೋಚನೆ ಮಾಡಿ ಮಾಡಿ ಕಟ್ ಮಾಡಿಸ್ತೀವಿ. ಆಮೇಲೆ ಪೀಸ್ ಪೀಸೇ ತವಾ ಫ್ರೈ ಮಾಡ್ಕೋಬಹುದು ಅಂತ. ಆಮೇಲೆ ತವಾ ಫ್ರೈಗೆ ಚೆನ್ನಾಗಿ ಟೇಸ್ಟ್ ಬರಲ್ವಂತೆ, ಅದಕ್ಕೆ ಕಬಾಬ್ಗೆ ಟೇಸ್ಟ್ ಬರೋದಂತೆ. ಅದಕ್ಕೆ ಕಬಾಬೆ ಮಾಡ್ತಾ ಇದೀನಿ. ಮತ್ತೆ ನಾನು ಅದಕ್ಕೆ ಚಟ್ನಿ ಮಾಡೋಣ, ಮುದ್ದೆಗೆ ಚಟ್ನಿಗೆ ಕಬಾಬ್ಗೆ ಚೆನ್ನಾಗಿರ್ತೈತೆ. ಅಂದ್ರೆ ಆಲ್ರೆಡಿ ಫಿಶ್ ಹೀಟು ಚಟ್ನಿನೂ ಖಾರ ಇರ್ತೈತೆ. ಎರಡೂ ತಿಂದು ಮತ್ತೆ ನಮ್ಗೇನಾದ್ರು ಒಂದ್ ಗತಿ ಆಗೋದ್ ಬೇಡ ಅಂತು. ಆಮೇಲೆ ಆಮೇಲೆ ಈ ಫಿಶ್ ತಲೆಯನ್ನು ಬಾಲ ಐತಲ್ಲ ಅದನ್ನ ಎತ್ಬಿಟ್ಟು ಸಪರೇಟ್ ಆಗಿ ಸಾಂಬಾರ್ ಮಾಡ್ಬಿಡೋಣ ಅನ್ಕೊಂಡಿದೀನಿ. ಸಾಂಬಾರ್ ಅಷ್ಟೊಂದು ಟೇಸ್ಟ್ ಬರಲ್ವಂತೆ ಇದು, ಆದ್ರೂನು ಮಾಡ್ಬಿಡೋಣ ಅನ್ಕೊಂಡಿದೀನಿ ಫ್ರೆಂಡ್ಸ್. ಏನೋ ತರಕ್ ಹೋಗಿ ಏನೋ ತಂದ್ವಿ ನಾವು. ಅಂದ್ರೆ ನಾವು ಕೇಳಿರೋ ಮೀನೆಲ್ಲ ಯಪ್ಪ ಇಲ್ಲ ಇಲ್ಲ ಅಂತಾನೆ. ನಮಗ್ ಬೇರೆ ಮೀನುಗಳು ಬೇರೆ ನಾಲೆಡ್ಜ್ ಇಲ್ಲ. ಅದಕ್ಕೆ ವಿಜ್ಞಾನ ಸಮಾಜ ಎಲ್ಲ ಓದ್ಬೇಕು ಚೆನ್ನಾಗಿ ಅನ್ನೋದು, ಅದ್ರಲ್ಲಿ ಮೀನುಗಳೆಲ್ಲ ಇರ್ತವೆ. ಅದಕ್ಕೆ ಏನೋ ಒಂದು ಮಾಡ್ತೀನಿ ಫ್ರೆಂಡ್ಸ್. ಕಬಾಬು ಮತ್ತೆ ಸಾಂಬಾರೇ ಮಾಡ್ತೀನಿ. ಸಾಂಬಾರ್ ಒಂದ್ ಸ್ವಲ್ಪ ಸ್ಪೆಷಲ್ ಆಗಿ ಮಾಡ್ತೀನಿ, ಹೆಂಗ ಒಂದ್ ಟೇಸ್ಟ್ ಬರ್ಲಿ. ಮತ್ತೆ ಈಗ ಅರ್ಜೆಂಟ್ ಆಗಿ ಮೀನ್ ತರಕ್ಕೆ ಮೇನ್ ಕಾರಣನೇ ಶಿವಕುಮಾರ್. ಯಾಕಂದ್ರೆ ಫ್ರೆಂಡ್ಸ್ ಮೊನ್ನೆ ನಾನು ಅಕ್ಕ ಮನೆಗೆ ಹೋಗಿದ್ನಲ್ಲ, ಅವಾಗ ನಾನು ಚೆನ್ನಾಗಿ ತಿಂದೆ. ಆಮೇಲೆ ಅವಾಗಿಂದ ಅನಿಸ್ತೈತೆ ಮತ್ತೆ ಅವಕ್ಕ ಕಟ್ ಕಳ್ಸಿದ್ರಲ್ಲ ಫ್ರೆಂಡ್ಸ್ ಕಬಾಬ್ಗೆ ಶಿವಾಗೂ ಮಾಡ್ಕೊಡಕ್ಕೆ. ನಾನೇನ್ ಮಾಡಿದೆ ಅಂದ್ರೆ ಅವತ್ತು ಸಿಲಿಂಡರ್ ಖಾಲಿ ಆಯ್ತು. ನೆನ್ಪ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಫ್ಲಾಶ್ ಬ್ಯಾಕ್ ಹೋಗಿ ಸಿಲಿಂಡರ್ ಖಾಲಿ ಆಯ್ತಲ್ಲ. ಆಮೇಲೆ ನಾನು ನೋಡ್ದೆ ಒಲೆ ಹಚ್ಚಿದೆ, ಕಬಾಬ್ ಮಾಡ್ಕೊಂಡೆ. ಶಿವ ಇಲ್ದಿರೋ ಟೈಮಲ್ಲಿ ಜಮಾಯಿಸ್ದೆ. ನಂಗೆ ಅಷ್ಟು ಇಷ್ಟ ಆಯ್ತು. ಶಿವಾಗ ಕೊಡದೆ ತಿನ್ನಲ್ಲ, ಆಮೇಲೆ ಹೊಟ್ಟೆ ಉರಿತೈತೆ ನನ್ಗೆ. ಯಾವ ತರ ಮಾಡಾಕ್ಬೇಕು ಶಿವಾಗ ಅನ್ಕೊಂತಿದ್ದೆ. ಇವತ್ತು ಟೈಮ್ ಬಂತಲ್ಲ ಅದಕ್ಕೆ ತಗೊಬಂದೆ ಶಿವಾಗೋಸ್ಕರ. ಇವತ್ತು ಶಿವಾಗೆ ಜಾಸ್ತಿ ಕೊಡ್ತೀನಿ, ನಾನು ಕಡಿಮೆ ತಿಂತೀನಿ ಆತರ. ಅದಕ್ಕೋಸ್ಕರ ತಂದಿದ್ದು ಫ್ರೆಂಡ್ಸ್, ಶಿವಾಗೋಸ್ಕರ. ಈ ಮೀನು ಅವೆಲ್ಲ ಒಳ್ಳೇದು. ನುಗ್ಗೆಕಾಯಿ ಯಾಚನೆ ಐತೆ ಎತ್ಕೊಂಡ್ಬಿಡಪ್ಪಿ. ನುಗ್ಗೆಕಾಯಿ ಯಾಕೆ ಅಂದ್ರೆ ನಾನು ಹಂಗೆ ಒಂದ್ ರೀಲ್ಸ್ ನೋಡ್ತಾ ಇದ್ದೆ, ಅದ್ರಲ್ಲಿ ನುಗ್ಗೆಕಾಯಿ ಸಾಂಬಾರ್ ಮಾಡಿದ್ರು, ಸಖತ್ತಾಗಿತ್ತು. ನಾನು ಮಾಡೋಣ ಅಂತ ಅನಿಸ್ತು, ತಗೋಬಿಟ್ಟೆ. ಅಂದ್ರೆ ಮಳೆಗಾಲದಲ್ಲಿ ನುಗ್ಗೆಕಾಯಿ, ಹುಳ್ಳಿಕಾಳು, ಈ ಫಿಶ್, ಚಿಕನ್ ಈಟ್ ಐಟಮ್ಸ್ ತಿಂದ್ರೆ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಆಗುತ್ತೆ ಹೆಲ್ತ್. ಬೇಸಿಗೆಲ್ ತಿನ್ನಕ್ಕಾಗಲ್ವಲ್ಲ, ಅದಕ್ಕೆ ಏನೇನೋ ಆರೋಗ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದೀನಿ ಫ್ರೆಂಡ್ಸ್. ಕಬಾಬ್ಗೆ ಕಡ್ಲೆ ಹಿಟ್ಟು ಬೇಕಾಗಿತ್ತು. ಅನ್ಫಾರ್ಚುನೇಟ್ಲಿ ಈ ಟೈಮಲ್ಲೇ ಕಡ್ಲೆ ಹಿಟ್ಟು ಖಾಲಿ ಆಗೈತೆ. ಅದೇ ನಮ್ ಮನೇಲಿ ಬೇಕಾದ ಟೈಮ್ ಸಿಗಲ್ಲ ನನ್ ಗೊತ್ತು. ಅದಕ್ಕೆ ಮಾಮೂಲಿ ಕಾರ್ನ್ ಫ್ಲೋರ್ ತಗೊಂಡಿದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದೆ, ಆದ್ರೂ ಫ್ರೆಶ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕೊಳ್ಳೋಣ, ಟೇಸ್ಟ್ ಚೆನ್ನಾಗಿ ಬರ್ಬೋದು ಅಂತ ಹಾಕೋತಿದ್ದೀನಿ. ಮೊದಲು ಕಬಾಬ್ ಕಲ್ಸಿಟ್ಬಿಟ್ಟು ಫಿಶ್ ಒಂದು ಸ್ವಲ್ಪ ಸಾಂಬಾರ್ ಮಾಡ್ಬಿಟ್ಟು ಮುದ್ದೆ ಮಾಡ್ಬಿಟ್ಟು ಸಖತ್ತಾಗಿತ್ತು ಇವತ್ತಿನ ದಿನ. ಫುಲ್ ಖುಷಿ ಆಯ್ತು ನಂಗಂತೂ. ವಿಡಿಯೋ ಮಾಡ್ಕೊಳ್ತಿದ್ರೆ ಎಲ್ರು ಯೂಟ್ಯೂಬ್ ಚಾನಲ್ ಆಯ್ತಾ, ನಿಮ್ದು ಯೂಟ್ಯೂಬ್ ಚಾನಲ್ ಆಯ್ತಾ ಅಂತ. ಆದ್ರೆ ನಾನು ಯಾರು ಸಬ್ಸ್ಕ್ರೈಬ್ ಆಗಿ ಅಂತ ಮಾತ್ರ ಕೇಳಿಲ್ಲ. ಇಷ್ಟ ಆದವ್ರು ಮಾತ್ರ ನೋಡ್ಬೇಕು ಅಂದ್ಬಿಟ್ಟು, ಅವ್ರಿಗೆ ಇಷ್ಟ ಆಗುತ್ತೋ ಇಲ್ಲ ವಿಡಿಯೋಸ್ ಅಂದ್ಬಿಟ್ಟು. ಅಣ್ಣಂಗಡಿ ಅವರು ಕೇಳಿದ್ರು ಚಾನಲ್ ಹೆಸರು ಫ್ರೆಂಡ್ಸ್, ನಾವ್ ಹೇಳ್ಬಿಟ್ಟು ಬಂದ್ವಿ. ಸಬ್ಸ್ಕ್ರೈಬ್ ಆಗ್ತಾರಿಲ್ಲ ಗೊತ್ತಿಲ್ಲ. ಮೊದಲು ಕಬಾಬ್ಗೆ ಕಲ್ಸಿಟ್ಬಿಟ್ರೆ ಅರ್ಧ ಕೆಲಸ ಮುಗಿಯುತ್ತೆ. ತೆಂಕಾಯಿ ಹಾಕ್ತೆ ಮಾಡ್ತೀನಿ ಫ್ರೆಂಡ್ಸ್. ಮನೆ ಹೋಗಿದ್ನಲ್ಲ ಅಕ್ಕ ಮನೆಗೆ, ಅವಕ್ಕ ಮಾಡಿದ್ರು. ಅಕ್ಕ ಹೆಂಗ್ ಮಾಡಿದ್ರು ಅಂದ್ರೆ ತೆಂಕಾಯಿ ಹಾಕ್ದಿರ ಮಾಡಿದ್ರು. ಆಮೇಲೆ ಹಂಗೆ ಕೇಳ್ಕೊಂಡೆ ಹೆಂಗ್ ಮಾಡೋದು ಅಂತ. ಹೇಳಿದ್ರಲ್ಲ ಅದೊಂದ್ ಸ್ವಲ್ಪ ಮೆಮೊರಿಲಿ ಉಳ್ಕೊಂಡೈತೆ ಸದ್ಯ, ಅದು ಎರೇಸ್ ಆಗಿಲ್ಲ ತಲೆಯಲ್ಲಿ. ಹಂಗಾಗಿ ಹಂಗೆ ಮಾಡ್ಬಿಡೋಣ ಅಂತ. ಫಿಶ್ ಸಾಂಬಾರ್ ಅಂದ್ರೆ ಫ್ರೆಂಡ್ಸ್ ನಮ್ ಕಡೆ ಸಾಂಬಾರ್ ಪುಡಿ, ಬೇಳೆ ಸಾಂಬಾರ್ ಪುಡಿ ಹಾಕ್ತಿವಲ್ಲ ಬಸ್ಸಾರ್ಗೆಲ್ಲ, ಅದನ್ನೊಂದನ್ನೇ ಹಾಕ್ಬಿಟ್ಟು ಮಾಡ್ತಾರೆ. ಅದಕ್ಕೆ ಇವ್ರು ಮಾಡಿದ್ದು ಖಾರ ಪುಡಿ ಹಾಕ್ಬಿಟ್ಟು ಧನಿಯಾ ಪುಡಿ ಹಾಕ್ಬಿಟ್ಟು ಮಾಡಿದ್ರಲ್ಲ, ಸೂಪರ್ ಆಗಿತ್ತು. ನನಗೆ ಜಾಸ್ತಿ ಇಷ್ಟ ಆಯ್ತು, ಅದಕ್ಕೆ ಅದನ್ನೇ ಮಾಡ್ತೀನಿ. ಮೀನ್ ಅಂಗಡಿ ಒಳಗೆ ಯಾಕಪ್ಪ ಲೈಟ್ ಎಲ್ಲ ಆಫ್ ಮಾಡ್ಬಿಟ್ಟವ್ರೆ? ಮೀನುಗಳು ಎದುರ್ಕೋತಾವ ಮನುಷ್ಯನ ಮುಖ ನೋಡ್ಬಿಟ್ಟು ಅಂತನಾ? ಕರೆಂಟ್ ಹೋಗಿತ್ತಾ? ನನ್ಗೆ ಲೈಟಿಂಗೇ ಇಲ್ಲ ಸರಿಯಾಗಿ ವಿಡಿಯೋ ಮಾಡಕ್ಕೆ. ಕ್ರಾಬ್ ಎಲ್ಲ ಮುಟ್ಟದೆ ಅಪ್ಪಿ. ಇದು ಫ್ರೆಂಡ್ಸ್, ನೀವು ಪ್ರಾನ್ಸ್ ಬಿರಿಯಾನಿ ಮಾಡಿ ಅಂತ ಒಬ್ರು ಹೇಳಿದ್ರಲ್ಲ, ಅತಿ ಕಡಿಮೆ ಬೆಲೆ 450 ರೂಪಾಯಿ ಪ್ರಾನ್ಸ್ 1 kg. ಶೀಗಡಿ, ಹಸಿ ಶೀಗಡಿ 450 1 kg. ಜಾಸ್ತಿ ಬರ್ತೈತೆ. ಅರ್ಧ ಕೆಜಿ ತಂದ್ ಮಾಡುವ ಒಂದ್ಸಲ. ಓಕೆ ಫ್ರೆಂಡ್ಸ್, ಮಾಡ್ತೀವಿ. ಕ್ರಾಬು 600 ರೂಪಾಯಿ. ನಳ್ಳಿ ನಾನ್ ತಿಂತೀನಪ್ಪಿ. ಆಕ್ಟೋಪಸ್ ತಿಂತೀನಿ ನಾನು. ಏನಾಗ್ತೈತೆ? ಏನಾಗಲ್ಲ, ಎಲ್ಲರೂ ತಿಂತಾರೆ ಚೈನೀಸ್ ಅಲ್ಲೆಲ್ಲ. ಚೈನೀಸ್ ಅಲ್ಲಿ ಹೋಗ್ಲಿ, ಇಂಡಿಯಾದಲ್ಲಿ ಆಕ್ಟೋಪಸ್ ತಿನ್ನೋದ್ ಕಲ್ತ್ಕೊಬಿಟ್ಟವ್ರೆ. ಆಕ್ಟೋಪಸ್ ಹೋಗ್ಲಿ, ಕಪ್ಪೆ ಮಾಂಸ ತಿಂತವ್ರೆ. ನಮ್ ಕನ್ನಡದವ್ರು ಒಬ್ರು ಬ್ಲಾಗರ್. ಊನಪ್ಪಿ,
ನಮ್ ದೇಶ ಏನಾಗ್ತಿತ್ತು ಅಂತ ನನ್ಗೆ ಹೊಟ್ಟೆ ಉರಿತೈತೆ. ಕಪ್ಪೆ ಅಪ್ಪಿ ಹೆಂಗೆ ಆಗ್ಲಿ ಅದ್ ಕಪ್ಪೆ ತಾನೇ, ಸಾಕಿರೋ ಕಪ್ಪೆ ಅದು. ಏನೋ ಮುಂದೆ ಹೇಳಕ್ಕಾಗಲ್ಲ. ನಾನು ಇವಾಗ ಮೀನು ನೆಕ್ಸ್ಟ್ ಫ್ರಾನ್ಸ್ ಎಲ್ಲ ತಿನ್ನಕ್ ರೆಡಿ ಆಗ್ತಾ ಇದೀವಿ. ಫ್ರಾನ್ಸ್ ಏಡಿ ಕಾಯಿ ಎಲ್ಲ. ನೆಕ್ಸ್ಟ್ ಆಕ್ಟೋಪಸ್ ಜಂಪ್ ಆದ್ರೂ ಅದೇ. ನೋಡ್ತಾ ಫ್ರೆಂಡ್ಸ್ ತೋರಿಸ್ತೇನೆ, ನಾನು ಆಕ್ಟೋಪಸ್ ಎಲ್ಲ ಮುಟ್ಟದೆ. ಖುಷಿ ಆಯ್ತು. ಇಲ್ಲ ಅದು ಆಕ್ಟೋಪಸ್ ಅಲ್ಲ, ಸ್ಕ್ವೈಡ್ ಅಂತ ಅದ್ರ ಹೆಸರು. ನಾನು ಬಂದು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದೆ, ಆದ್ರೆ ಅದು ಆಕ್ಟೋಪಸ್ ಸೇರಿದ್ದ ಜಾತಿನೇ, ಅದಕ್ಕೆ ಅದಕ್ಕೆ ಆಕ್ಟೋಪಸ್ ಅಂತಾನೆ ಹೆಸರಿಡೋಣ. ಓಕೆ, ನಮ್ಮ ಸಾಂಬಾರ್ಗೆ ಬೇಕಾದಷ್ಟು ಫಿಶ್ ಅನ್ನು ಸೈಡ್ಗೆ ಎತ್ತಿಕೊಳ್ಳುವ. ಫಿಶ್ ತಲೆ. ನಾನ್ ವೆಜ್ ತಿಂದೇ ಇರೋ ನಮ್ ಫ್ರೆಂಡ್ಸ್ ಎಷ್ಟು ಬೈಕೊಂತಾರ. ಸಾರಿ ಫ್ರೆಂಡ್ಸ್, ಈ ಫಿಶ್ ಅಂದ್ರೆ ನನಗೆ ಜಾಸ್ತಿ ಇಷ್ಟ. ಒಂದೇ ತಲೆ ಇರೋದು ಫಿಶ್ಗೆ. ಎಷ್ಟು ದೊಡ್ಡ ದೊಡ್ಡ ಪೀಸ್ಗಳಪ್ಪಿ. ಓಕೆ, ಪಂಚಪ್ರಾಣನ ಮೀನ್ಗೋಸ್ಕರ ಪ್ರಾಣ ಬೇಕಾದ್ರೆ ಕೊಟ್ಬಿಡ್ತೀನಿ. ಆದ್ರೆ ಮೀನೇ ನನಗೋಸ್ಕರ ಪ್ರಾಣ ಬಿಟ್ಟೈತೆ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿತ್ತೋ ದೇವ್ರೆ. ಯಾರು ಮೀನ್ಗೋಸ್ಕರ ಪ್ರಾಣ ಕೊಟ್ಟಿದ್ಯಾ? ನಾನ್ ಕೊಡ್ತೀನಿ ಮೀನ್ಗೋಸ್ಕರ ಪ್ರಾಣ. ನಂಗೆ ಜಾಸ್ತಿ ಇಷ್ಟ ಫಿಶಿಗೆ ಕೊಯ್ಸಿದ. ಮಾತಾಡಕ್ ಬರ್ತೈತಪ್ಪಿ, ಮೀನ್ಗೋಸ್ಕರ ಪ್ರಾಣ ಕೊಡಲ್ರ ಯಾರುನು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ರುಚಿಗೆ ತಕ್ಕಷ್ಟು ಉಪ್ಪು ಬೇಕಾಗಿತ್ತು. ಉಪ್ಪು ಅಡುಗೆ ಮನೇಲಿ ಐತೆ, ಎತ್ಕೊಬತ್ತೀನಿ. ಸ್ವಲ್ಪ ಉಪ್ಪು, ಆಡಳಿತ ಕಬಾಬ್ ಪೌಡರ್ಲು ಸ್ವಲ್ಪ ಇರ್ತೈತೆ, ಅದಕ್ಕೆ ಸ್ವಲ್ಪ ಉಪ್ಪು. ಫಿಶ್ ಕಬಾಬ್ ಪೌಡರ್. ಎಷ್ಟು ಕೆಜಿ ಬಂತಪ್ಪ ಇದು? ಸಣ್ಣ ಸಣ್ಣ ಮೀನುಗಳೆಲ್ಲ ಇದ್ವು ಫ್ರೆಂಡ್ಸ್. ಆದ್ರೆ ನಾವು ಇವತ್ತು ಇದನ್ನ ಟ್ರೈ ಮಾಡ್ತೀವಿ. ನೆಕ್ಸ್ಟ್ ಟೈಮ್ ಸಣ್ಣ ಸಣ್ಣ ಮೀನೆಲ್ಲ ತಗೊಂಡ್ಬಂದು ಟ್ರೈ ಮಾಡ್ತೀವಿ. ಇನ್ನೊಂದು ಸ್ವಲ್ಪ ಪ್ಯಾಕೆಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ತೀನಿ, ಚೆನ್ನಾಗಿರ್ತೈತೆ. 1 ಸ್ಪೂನ್ ಅಷ್ಟು. ಕಡ್ಲೆ ಹಿಟ್ಟು ಹಾಕೊಂಡ್ರೆ ಚೆನ್ನಾಗಿ ಬರ್ತೈತಂತೆ ಫ್ರೆಂಡ್ಸ್. ಆದ್ರೆ ಕಡ್ಲೆ ಹಿಟ್ಟು ಖಾಲಿ ಆಗ್ಬಿಟ್ಟೈತೆ. ಒಳ್ಳೆ ಟೈಮ್ಗೆ ಕಾರ್ನ್ಫ್ಲವರ್ ಹಾಕೊಳ್ತೀನಿ. ಅದಕ್ಕೆ 4 ಸ್ಪೂನ್ ಅಷ್ಟು ಕಾರ್ನ್ಫ್ಲೋರು. ಮೊಟ್ಟೆ ಹಾಕೋಬಾರ್ದಂತೆ ಫ್ರೆಂಡ್ಸ್, ಮೊಟ್ಟೆ ಹಾಕೋತಾ ಇಲ್ಲ. ಖಾರದ ಪುಡಿ, ಖಾರದ ಪುಡಿ 1 2 3 4 5 4 ಸ್ಪೂನ್ ಅಷ್ಟು ಹಾಕೊಳ್ತೀನಿ. ಖಾರವಾಗಿದ್ರೆ ಚೆನ್ನಾಗಿರುತ್ತೆ ಅಂತ. ನಿಂಬೆಹಣ್ಣು ರಸನೇ ಇಲ್ವಲ್ಲಪ್ಪಿ. ಅರ್ಧ ಓಳ ಹಾಕೊಳ್ತೀನಿ ಅಷ್ಟೇ ನಿಂಬೆಹಣ್ಣು ರಸ. ಬೇಡ, 1 ಓಳು ಹಾಕೊಬಿಡ್ತೀನಿ. ಯಾಕೋ ರಸನೇ ಬರ್ತಾ ಇಲ್ಲ ಇದರಲ್ಲಿ. ಚಿಕನ್ ಹೀಟ್ ಅಲ್ವಾ, ನಿಂಬೆ ರಸ ಕೋಲ್ಡ್, ಎರಡು ಬ್ಯಾಲೆನ್ಸ್ ಮಾಡಕ್ಕೆ. ಜೊತೆಗೆ ಟೇಸ್ಟ್ ಹಿಡಿತೈತೆ ಚಿಕನ್ ಎಲ್ಲ ಅಂದ್ಬಿಟ್ಟು. ಮತ್ತೆ ಕೊತ್ತಂಬರಿ ಸೊಪ್ಪು, ನನ್ನ ಸಿಗ್ನೇಚರ್ ಸ್ಟೈಲು. ಕೊತ್ತಂಬರಿ ಹಾಕಿ ಕರ್ಬೇವು ಹಾಕ್ಬಿಡ್ತೀನಿ. ಏನೋ ಗೊತ್ತಿಲ್ಲ ಫ್ರೆಂಡ್ಸ್, ಕರ್ಬೇವಿಗೂ ನನಗೂ ಜನ್ಮ ಅನುಬಂಧ. ಎಲ್ಲ ಅಡ್ಗೆನಲ್ಲೂ ಕರ್ಬೇವು ಇರ್ಲೇಬೇಕು. ಕೊತ್ತಂಬರಿ ಸೊಪ್ಪು. ಓ ಮೈ ಗಾಡ್, ಅವತ್ತು ನನ್ ಕಬಾಬ್ ತಿನ್ನಲ್ಲ ಮನೇಲಿ ಕರ್ಬೇವು ಕೊತ್ತಂಬರಿ ಹಾಕಿರ್ಲಿಲ್ಲ ಅವರು. ನಾನು ಹಾಕ್ಬಿಟ್ಟೆ. ಏನಾಗಲ್ಲ, ಹಾಕ್ಬಿಡ್ತೀನಿ. ಅಂದ್ರೆ ಅವ್ರು ಮಾಡ್ದಂಗೆ ಬರ್ಬೇಕು ಟೇಸ್ಟ್. ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್, ನನ್ಗೆ ಅಷ್ಟು ಇಷ್ಟ ಆಯ್ತು. ಇಷ್ಟನ್ನ ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಬೇಕು. ಅಂದ್ರೆ ದೊಡ್ಡ ದೊಡ್ಡ ಮುಳ್ಳು ಇರ್ತೈತಲ್ಲ ಕಬಾಬ್ ಅಲ್ಲಿ ಹಿಂಗಡ್ಸ್ಕೊಂಡ್ ತಿನ್ಬೋದು. ಸಣ್ಣ ಮುಳ್ಳಿದ್ರೆ ಸಣ್ಣ ಮೀನು ಅಗ್ದು ತಿನ್ಬಿಡ್ತೀಯ. ಶಿವಾಗೂ ಇಷ್ಟ ಫ್ರೆಂಡ್ಸ್ ಮೀನು, ಆದ್ರೆ ಇಷ್ಟ ಇಲ್ದಿರೋ ತರ ಬಿಲ್ಡಪ್ ತಗೋತೈತೆ ಅಷ್ಟೇ. ಶಿವಾಗೂ ಇಷ್ಟ. ಶಿವ ಅವ್ರ ಊರಲ್ಲಿ ಸಿಕ್ತೈತೆ ಫ್ರೆಂಡ್ಸ್ ಮೀನು, ಸಣ್ಣ ಮೀನು, ಕೆರೆ ಮೀನು. ಬಾ, ಆ ಟೇಸ್ಟ್ ಲೈಫಲ್ಲಿ ನಾನು ಎಲ್ಲೂ ತಿಂದಿಲ್ಲ. ಅಷ್ಟು ಚೆನ್ನಾಗಿರ್ತೈತೆ ಕೆರೆ ಮೀನ್ ಟೇಸ್ಟೇ ಬೇರೆ. ಇವೆಲ್ಲ ಸಮುದ್ರದ ಮೀನ್ ತಾನೆ ಪೇ. ಸೀನೆ ಬಿಟ್ಟ ಲೈಟ್ ಆಗಿ ಮಸಾಲೆ ಹತ್ತಬೇಕು, ಜಾಸ್ತಿ ಮಸಾಲೆನೂ ಹಿಡಿಬಾರ್ದು. ಮಸಾಲೆ ಇದ್ರೂ ಚೆನ್ನಾಗಿರಲ್ಲ. ಓಕೆ ಫ್ರೆಂಡ್ಸ್,
ಇದನ್ನ ಫ್ರಿಜ್ ಅಲ್ಲಿ ಇಡ್ತೀನಿ. ಇದು ಚೆನ್ನಾಗಿ ಮ್ಯಾರಿನೇಟ್ ಆಗ್ತೈತೆ. ಹಸಿ ಮಸಾಲೆನೇ ರುಬ್ ಮಾಡೋದು, ಹಂಗಾಗಿ ನೋ ಪ್ರಾಬ್ಲಮ್. ತೆಂಕಾಯಿ ಬಳಸ್ತಾ ಇಲ್ಲ. ತೆಂಕಾಯಿ ಇಲ್ಲ ಅಂದ್ರೆ ಚೆನ್ನಾಗಿತ್ತಾವತ್ತು ಸಾಂಬಾರು, ತೆಂಕಾಯಿ ಹಾಕೋದ್ಕಿಂತ. ನಾನ್ ವೆಜ್ ತಂದ್ಬಿಟ್ರೆ ಏನೋ ಒಂಥರ ಉತ್ಸಾಹ ಉಲ್ಲಾಸ ಫ್ರೆಂಡ್ಸ್. ವೆಜ್ ಅಂದ್ರೂ ಅಷ್ಟೇ ಇಷ್ಟಪಡ್ತಿದ್ದೀವಿ, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. ನಾನ್ ವೆಜ್ ಅಂದ್ರೆ ಜಾಸ್ತಿ ಇಷ್ಟಪಡ್ತಿದ್ದೀವಿ. ನಾನ್ ವೆಜ್ ನೋಡ್ತಾ ಇರೋ ನಮ್ ಫ್ರೆಂಡ್ಸ್ಗೆಲ್ಲ ಸಾರಿ ಫ್ರೆಂಡ್ಸ್, ಏನೋ ಅನ್ಕೋಬೇಡಿ ಪ್ಲೀಸ್. ನಿಮ್ಗೆಲ್ಲ ಛೀ ಫಿಶ್ ಅನ್ಸುತ್ತೆ. ನಮ್ಗೆ ಅದನ್ನ ವೆಜ್ ತರಾನೇ ನೋಡ್ತೀವಿ. ಅದನ್ನ ನಾವು ಸಮುದ್ರದ ಸೌತೆಕಾಯಿ ಅಂತ ಹೆಸರಿಟ್ಟಿದೀವಿ. ಹಂಗಾಗಿ ಮೀನು ವೆಜ್ ನಮ್ಗೆ. ತಿನ್ನೋದಕ್ಕೆ ಏನೇನೇನೇನು ಹೆಸರಿಡ್ತೀನಿ ಫ್ರೆಂಡ್ಸ್. ಸಮುದ್ರದ ಸೌತೆಕಾಯಿ ಅಷ್ಟೇ ಫ್ರೆಂಡ್ಸ್ ಇದು ನಮ್ಗೆ. ಓ ಮೈ ಗಾಡ್ ಅಪ್ಪಿ, ನಮ್ಗೆ ಕನ್ಫ್ಯೂಷನ್ ಆಗ್ತೈತೆ, ಒಂದ್ ಸ್ವಲ್ಪ ಕೊಡು. ಅಕ್ಕ ಇನ್ನೊಂದ್ಸಲ ಫೋನ್ ಮಾಡಿ ಕೇಳ್ಕೊಂಡ್ಬಿಡ್ತೀನಿ. ಚಾರ್ಜ್ ಇನ್ನೇ ಸ್ವಿಚ್ ಆಫ್ ಆಗ್ತೈತಪ್ಪಿ. ಸೌಂಡ್ ಕೊಟ್ಬಿಟ್ಟು ಚೆನ್ನಾಗಿ ಡಮರ್ ಅನ್ಸ್ಬಿಡು. ಫೋನ್ ಮಾಡಿ ನಮ್ಮ ಕನ್ಫ್ಯೂಷನ್ ಇದ್ ಮಾಡ್ಕೊಳ್ಳೋದು ಬೆಸ್ಟ್. ನೀವು ಡಯಲ್ ಮಾಡಿದ ಸಂಖ್ಯೆಯು ಪ್ರಸ್ತುತ ಕಾರ್ಯನಿರತವಾಗಿದೆ ಅಥವಾ ಈ ಸಮಯದಲ್ಲಿ ತಲುಪಲು ಸಾಧ್ಯವಿಲ್ಲ. ಓ ಮೈ ಗಾಡ್, ನಂತರ ಪ್ರಯತ್ನಿಸಿ. ಬಿಸಿ ಬರ್ತಾ ಇದೆ, ಇನ್ನೊಂದ್ಸಲ ಟ್ರೈ ಮಾಡ್ತೀನಿ. ಬಿಸಿ ಬಂದ್ರೆ ಅಂದ್ರೆ ಯಾರ ಫೋನ್ ಕಟ್ ಮಾಡಿದ್ರೆ ನಾವ್ ಇದ್ ಮಾಡೋಷ್ಟ್ರಲ್ಲಿ. ಹೆಂಗೆ ಫ್ರೆಂಡ್ಸ್? ಹಲೋ ಅಕ್ಕ, ಸಾಂಬಾರ್ಗೆ ಮಸಾಲೆನೆಲ್ಲ ಎಣ್ಣೆಲಿ ಫ್ರೈ ಮಾಡ್ಕೋಬೇಕಾ? ಯಾವ ತರ ಸಾಂಬಾರ್ ಮಾಡಕ್ಕೆ ಹೋದು? ಅದೇ ನೀವ್ ಅವತ್ ಮಾಡಿದ್ರಲ್ಲ. ನಾನು ಏನು ಫ್ರೈ ಮಾಡಿಲ್ಲ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಟೊಮೆಟೊ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋ. ಅದೇ ಪೇಸ್ಟ್ ಅಂದ್ರೆ ಸ್ವಲ್ಪ ತರಿ ಮಾಡ್ಕೊಬಿಡು, ಯಾಕೆಂದ್ರೆ ಕ್ಲೀನ್ ರುಬ್ಬಲ್ಲ ನಾವ್ ಅದನ್ನ. ಆಗತ್ತೆ ಈರುಳ್ಳಿನ ಅಷ್ಟೇ. ಶುಂಠಿ ಫಸ್ಟ್ ಓಸಿ ಹಾಕೊಂಡು ಮಾಡ್ಕೊಬಿಟ್ಟು ಸರಿ ಸ್ವಲ್ಪ ಸರಿ ಆಯ್ತು ಮಾಡ್ಕೊ. ಸರಿ. ಅಂದ್ರೆ ನಾವು ಫಿಶ್ಗೆ ಮೊದ್ಲೇ ಮಸಾಜ್ ಮಾಡಿರ್ಬೇಕು ಕೆಲವೊಂದು ಐಟಮ್ಸ್ ಗಳನ್ನ. ಈಗ ನಾವು ಮಾಡ್ತಿರೋ ಈ ಸಾಂಬಾರ್ಗೆ ಮೊದ್ಲೇನೇ ಇದಕ್ಕೂ ಮಸಾಲೆ ಇಡಿಸ್ಬೇಕಂತೆ, ಫಿಶ್ಗೂ. ಆಮೇಲೆ ಮಸಾಲೆ ರುಬ್ಕೋಬೇಕಂತೆ. ಅದಕ್ಕೆ ಈಗ ಒಂದ್ ಕೆಲಸ ಮಾಡ್ತೀನಿ. ಇದೇ ಪ್ಲೇಟ್ಗೆ ಉಪ್ಪು, ಇದೊಂಥರ ಹೊಸ ರೆಸಿಪಿ ಫ್ರೆಂಡ್ಸ್. ರುಚಿಗೆ ತಕ್ಕಷ್ಟು ಖಾರದ ಪುಡಿ, ನಿಂಬೆ ರಸ ಹಾಕಿ ಮಸಾಜ್ ಮಾಡಿ ಇಕ್ಬೇಕು. ಆಮೇಲೆ ಹಸಿ ಮಸಾಲೆ ರುಬ್ಕೋಬೇಕು. ಆಮೇಲೆ ಒಗ್ಗರಣೆಗೆ ಈರುಳ್ಳಿ, ಮೆಂತೆ, ಜೀರಿಗೆ ಹಾಕೊಂಡು ರುಬ್ಬಿರೋ ಮಸಾಲೆ ಹಾಕ್ಬಿಟ್ಟು ಕುದಿಸ್ಬಿಟ್ಟು ಗರಂ ಮಸಾಲ ಇದ್ರೆ ಲಾಸ್ಟಲ್ಲಿ ಹಾಕ್ಬೇಕು. ಈಗ ಇವೆಲ್ಲ ಮಸಾಜ್ ಮಾಡಿರ್ತೀವಲ್ಲ ಅದು ತವಾ ಮೇಲೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿ ಇಟ್ಕೊಂಡು ಆಮೇಲೆ ಸಾಂಬಾರ್ ಚೆನ್ನಾಗಿ ಕುದ್ಮೇಲೆ ಸಾಂಬಾರ್ ಒಳಗೆ ಹಾಕಿ ಒಂದ್ ಸ್ವಲ್ಪ ಕುದಿಸ್ಕೋಬೇಕು. ಕಸೂರಿ ಮೆಂತಿ ಇದ್ರೆ ಹಾಕೋಬೇಕು, ಇಲ್ಲಾಂದ್ರೆ ಬಿಡ್ಬೇಕು. ಓಕೆ, ಗೊತ್ತಾಯ್ತು. ನಿಂಬೆ ರಸ ಗೊತ್ತಾಯ್ತು. ಮೀನು ಟೇಸ್ಟ್ ಬರಕ್ಕೆ ನಿಂಬೆ ರಸ ಹಾಕ್ತಾರೆ. ಹುಣಸೆ ರಸನ ಹುಣಸೆ ರಸನು ಸ್ವಲ್ಪ ಹಾಕ್ಬಿಡ್ತೀನಿ, ಏನಾಗಲ್ಲ. ನಿಂಬೆ ರಸ, ಉಪ್ಪು, ಖಾರದ ಪುಡಿ ಇಟ್ಕೋಬೇಕಪ್ಪಿ. ನೀನ್ ತಂದಿರೋ ನಿಂಬೆಹಣ್ಣಲ್ಲಿ ಒಂಚೂರು ರಸನೇ ಇಲ್ಲಪ್ಪಿ. ಟೇಸ್ಟ್ ಬರ್ಬೇಕು ಅಂದ್ರೆ ಚೆನ್ನಾಗಿ ಕೆಲವೊಂದು ಟಿಪ್ಸ್ ಗಳನ್ನ ನಾವು ಫಾಲೋ ಮಾಡ್ಲೇಬೇಕು ಫ್ರೆಂಡ್ಸ್, ಆಗ್ಲೇ ಟೇಸ್ಟ್ ಬರೋದು. ಈಗ ಉಪ್ಪು, ಖಾರದ ಪುಡಿ, ನಿಂಬೆ ರಸ ಹಾಕೊಂಡಿದೀನಿ. ಈಗ ಫಿಶ್ಗೆ ಮಸಾಜ್ ಮಾಡ್ಬೇಕು ಟೇಸ್ಟ್ ಆಗಿ ಬರ್ಲಿ ಅಂತ. ಫಿಶ್ ತಲೆ ತಿಂದ್ರೆ ಚುರುಕಾಗ್ತೀವಿ ಜಾಸ್ತಿ. ನಂಗೆ ಚಿಕ್ಕ ವಯಸ್ಸಲ್ಲಿ ಜಾಸ್ತಿ ತಿಂದಿದ್ದೀನಿ, ಅದಕ್ಕೆ ಅಲ್ಪ ಸ್ವಲ್ಪ ಬುದ್ಧಿ ಐತೆ. ಈ ಮೀನನ್ನು ಡೀಪ್ ಸ್ಲೀಪಿಗೆ ಬಿಡಬೇಕು. ಜಾರ್ಗೆ ಶುಂಠಿ, ಬೆಳ್ಳುಳ್ಳಿ, ಟೊಮೊಟೊ, ಈರುಳ್ಳಿ ಇಷ್ಟು ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಒಣಮೆಣಸಿನ್ಕಾಯಿ ಸ್ವಲ್ಪ, ಹಸಿಮೆಣಸಿನ್ಕಾಯಿ ಸ್ವಲ್ಪ ಹಾಕ್ಕೋಬೇಕಿತ್ತು. ಆದರೆ ನಮ್ಮನೇಲಿ ಖಾರದ ಪುಡಿನೂ ಹಾಕ್ಕೋಬೇಕಲ್ಲ, ಖಾರ ಜಾಸ್ತಿ ಆಗ್ಬಿಡ್ತೈತೆ ಅಂದ್ಬಿಟ್ಟು ಹಾಕ್ಕೊಂಡಿಲ್ಲ. ಧನಿಯಾ ಪುಡಿ 1 ಸ್ಪೂನು, ಖಾರದ ಪುಡಿ ಖಾರಕ್ಕೆ ಬೇಕಾದಷ್ಟು ಹಾಕಿ ನೀರು ಹಾಕಿ ರುಬ್ಕೊಳ್ತಿದ್ದೀನಿ. ಇಷ್ಟೇ ಮಸಾಲೆಗೆ. ಸ್ವಲ್ಪ ಹುಣಸೆಹಣ್ಣು ಹಾಕಿ ರುಬ್ಕೊಂಡೆ.
ಒಂದು ಕಡೆ ಆಗಲೇ ಮಸಾಲೆ ಎಲ್ಲ ಮಾಡಿಟ್ಟಿದ್ನಲ್ಲ ಫ್ರೆಂಡ್ಸ್, ಅದನ್ನು ಅಂದರೆ ಕಬಾಬ್ ಕಲಸಿದ್ದಲ್ಲ, ಸಪ್ರೇಟಾಗಿ ಸಾಂಬಾರ್ಗಿದು. ಇದನ್ನು ಹೆಂಚ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಅದೇ ಮಾಮೂಲಿ ಉಪ್ಪು, ಖಾರ, ಹುಣಸೆ ರಸ ಅಷ್ಟೇ ಹಾಕಿದ್ದು. ಅದನ್ನು ತವ ಮೇಲೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹುಣಸೆ ರಸ ಎಲ್ಲ ಅಂದರೆ ನಿಂಬೆ ರಸ ಎಲ್ಲ ಚೆನ್ನಾಗಿ ಪೀಸ್ಗಳೇ ಹಿಡಿದ್ರೆ ಆ ಟೇಸ್ಟ್ ಚೆನ್ನಾಗಿ ಬರ್ತೈತೆ ಸಾಂಬಾರಲ್ಲಂತ. ಒಂದು 5 ನಿಮಿಷ ಈ ಥರ ಉಲ್ಟಾ ಮಾಡಿ ಬೇಯಿಸ್ಕೊಂಡು ಅದನ್ನು ಸೈಡ್ಗೆ ಎತ್ತಿಟ್ಕೊಂಡೆ. ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಿದ್ದೀನಿ. ಇದು ಸಾಂಬಾರಿಗೆ ಸ್ವಲ್ಪ ಜೀರಿಗೆ, ರುಬ್ಬೇಕಾದ್ರೆ ಜೀರಿಗೆ ಹಾಕ್ಕೊಂಡಿಲ್ಲ, ಈ ಥರ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಈರುಳ್ಳಿ, ಒಂದು 4 ಪೀಸ್ 5 ಪೀಸ್ ಅಷ್ಟೇ ಫಿಶ್ ಇದ್ದಿದ್ದು ಅಲ್ಲ, ಅದಕ್ಕೆ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವು ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕರ್ಬೇವು ಮಾಮೂಲಿ ನಮ್ಮ ಅಡುಗೆಲಿ ಇದ್ದೇ ಇರ್ತೈತೆ. ಇಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಇದ್ರ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನೂ ಹಾಕ್ಕೊಳಂಗಿಲ್ಲ, ಇಷ್ಟೇನೆ. ಆಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕಿ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೇಕು. ನಾನು ಸಾಂಬಾರು ಥರ ಮಾಡ್ಕೊಳ್ತಾ ಇಲ್ಲ, ಸ್ವಲ್ಪ ಗ್ರೇವಿ ಥರ ಸ್ವಲ್ಪ ಗಟ್ಟಿಯಾಗೆ ಮಾಡ್ಕೊಳ್ತಾ ಇದ್ದೀನಿ. ಟೇಸ್ಟ್ ಚೆನ್ನಾಗಿ ಬರಲ್ಲ ತೆಳ್ಳಗಾಗ್ಬಿಟ್ರೆ ಅಂತ. ಉಪ್ಪು ಸ್ವಲ್ಪ ಹಾಕ್ಕೊಂಡು ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಕುದಿ ಬರಬೇಕಾದ್ರೇ ಆಗಲೇ ಹೆಂಚ ಮೇಲೆ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಳ್ಳೋದು. ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಂಡ್ರೆ ಸಾಕು. ಆಲ್ರೆಡಿ ಹೆಂಚ ಮೇಲೂ ಚೆನ್ನಾಗಿ ಸ್ವಲ್ಪ ಬೆಂದಿರ್ತೈತೆ. ಸಾಂಬಾರಲ್ಲಿ ಒಂದು ಸ್ವಲ್ಪ ಬೆಂದರೆ ಸಾಕು. ಘಮ ಘಮ ಅಂತ ಸ್ಮೆಲ್ ಬರ್ತೈತು. ಮಾಡಬೇಕಾದ್ರೇ ಸಕ್ಸಸ್ ಅಂದ್ಕೊಂಡೆ. ಲಾಸ್ಟಲ್ಲಿ ಗರಂ ಮಸಾಲ ಹಾಕ್ಕೋಬೇಕಂತೆ, ಇರಲಿಲ್ಲ ನಮ್ಮನೇಲಿ ಹಾಕ್ಕೊಂಡಿಲ್ಲ. ಕಸೂರಿ ಮೆಥಿ ಮಾತ್ರ ಸ್ವಲ್ಪ ಇತ್ತು, ಪಲಾವ್ ಸಾಮಾನುಗಳಿಗೆ ಮಿಕ್ಸ್ ಆಗಿಬಿಟ್ಟಿತ್ತು. ಅದನ್ನು ಸ್ವಲ್ಪ ತಗೊಂಡು ಮೇಲೆ ಹಾಕ್ಕೊಂಡೆ. ಅದು ಹಾಕಿದ ತಕ್ಷಣ ಸ್ಮೆಲ್ಲೇ ಚೇಂಜ್ ಆಗೋಯ್ತು, ಸಖತ್ತಾಗಿ ಬರ್ತಿತ್ತು. ಚೆನ್ನಾಗಿ ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು, ಬೇಯಬೇಕಾರೆ ಅಲ್ಲೇ ಪೀಸ್ ಆಗಿಬಿಡ್ತೈತೆ. ಇಷ್ಟೇ ಮುಚ್ಚಿಟ್ಬಿಟ್ಟು ಸೈಡ್ಗೆ ಇಟ್ಬಿಟ್ಟು ಕಬಾಬ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಕಬಾಬ್ಗೆ ನಾನು ಕಡಲೆ ಹಿಟ್ಟು ಹಾಕ್ಕೋಬೇಕಿತ್ತಂತೆ, ಆದರೆ ಕಡಲೆ ಹಿಟ್ಟು ಖಾಲಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ಕಾರ್ನ್ಫ್ಲೋರ್ ಹಾಕ್ಕೊಂಡಿದ್ದೆ. ಅದೊಂದು ಸ್ವಲ್ಪ ಕಚ್ಕೊಳ್ಳೋ ಥರ ಆಗ್ತಾಯಿತ್ತು. ಅದು ಯಾಕಂತ ನನಗೆ ಅರ್ಥ ಆಗಲಿಲ್ಲ. ಈ ಮೀನು ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಅದು ಬಿಡಿಸ್ಕೊಳ್ಳೋಕ್ಕೆ ಸ್ವಲ್ಪ ಹಿಂಸೆ ಆಗ್ತಾಯಿತ್ತು. ಆಮೇಲೆ ಅಂದ್ಕೊಂಡೆ ಕಡಲೆ ಹಿಟ್ಟೆ ಹಾಕ್ಕೋಬೇಕಾಗಿತ್ತು, ಕಡಲೆ ಹಿಟ್ಟು ಹಾಕಿದ್ರೆ ಅಂಟ್ಕೊಳ್ಳಲ್ಲ ಅಂತ ಆಮೇಲೆ ಅರ್ಥ ಆಯಿತು. ಆದರೂ ಪರವಾಗಿಲ್ಲ, ಹೆಂಗ ಒಂದು ಬೇಯಿಸ್ಕೊಂಡೆ, ಲೈಟಾಗಿ ಮಸಾಲ ಅಂಟ್ಕೊಂಡಿತ್ತು. ನಮ್ಮ ರೆಸಿಪೀಸ್ ಆಲ್ಮೋಸ್ಟ್ ಡನ್ನೋಡು, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆ ಬಂದಿಲ್ಲ. ಕಡಲೆ ಹಿಟ್ಟು ಹಾಕ್ಕೋಬೇಕಿತ್ತಂತೆ, ಅದಕ್ಕೆ ಈಟಂಡು ಟೇಸ್ಟ್ ಅಪ್ಪಿ. ಈ ಫಿಶ್ಶು ಯಾಕೆ ಹಿಂಗೈತೆ ಅಂತ ಕನ್ಫ್ಯೂಸ್ ಆಗಬೇಡ. ಅದು ಉಪ್ಪ ಸರಿ ಆಯ್ತಾ ಅಂತ ಸ್ವಲ್ಪ ತಿನ್ನೋಡ್ದೆ, ಆಮೇಲೆ ಖಾರ ಸರಿ ಆಯ್ತಾ ಅಂತ ಸ್ವಲ್ಪ ತಿನ್ನೋಡ್ದೆ, ಹುಳಿ ಸರಿ ಆಯ್ತಾ ಅಂತ ಸ್ವಲ್ಪ ತಿನ್ನೋಡ್ದೆ. ಅರ್ಧ ಮೀನು ಖಾಲಿ ಆಗೋಯ್ತು. ಸೂಪರ್ ಸಾಂಬಾರು ಯಾರ ರೆಸಿಪಿ ಹೇಳೋದು? ಯಾವ ರೆಸಿಪಿ ಗೆಸ್ ಮಾಡಪ್ಪೆ? ಸೂಪರ್ ಆಗಲಿ ನಿಜ. ಸೂಪರ್ ಆಗದು ಅಲ್ಲ, ನಾನು ಅವತ್ತು ತಿಂದೆ, ಫಿದಾ ಆಗ್ಬಿಟ್ಟೆ. ಮುದ್ದೆಗೂ ಚೆನ್ನಾಗಿರ್ತೈತೆ ಹೇಳಪ್ಪಿ. ಕಬಾಬು ಸಾಂಬಾರ್ ಸ್ಮೆಲ್ಲಲ್ಲೇ ಗೊತ್ತಾಗ್ಬಿಡ್ತು ಫ್ರೆಂಡ್ಸ್. ಸಾಂಬಾರು ಸಕ್ಸಸ್ ಆಯ್ತು. ಕಬಾಬು ಶಿವ ತಿಂಗ್ ನೋಡ್ಬೇಕೀಗ. ನಾನು ತಿಂದೆ, ಟೇಸ್ಟ್ ನೋಡಿದೆ ಅಷ್ಟೇ, ಅರ್ಧ ಮೀನು. ಆದ್ರೆ ಉಪ್ಪು ಖಾರ ಎಲ್ಲ ಹಿಡ್ದೈತೆ, ಆದ್ರೆ ಮೇಲೆ ಮಸಾಲೆ ಬಿಟ್ಬಿಟ್ಟೈತೆ ಅಷ್ಟೇ. ಹಿಡ್ದೈತೆ ತಾನೆ, ಅದು ಯಾಕಂದ್ರೆ ಫಸ್ಟೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ವಲ್ಲ ಅದಕ್ಕೆ. ಸಕ್ಸಸ್ಸಾ? ಸೂಪರ್ ಆಗಿದೆ, ಥ್ಯಾಂಕ್ ಯು. ಅಬ್ಬಾ ಸೂಪರ್ ಐತೆ, ಸೇಮ್ ಹಿಂಗೆ ಯಾವತ್ತಿದ್ದು ಸಖತ್ತಾಗಿ ಬಂದೈತಿ. ಇನ್ಮೇಲೆ ನಾನು ನಮ್ ಸಾಂಬಾರ್ನ ಬಿಟ್ಬಿಡ್ತೀನಿ, ಈ ಸಾಂಬಾರೇ ಮಾಡ್ತೀನಿ. ಮೀನ್ ಸಾರು ಇದೇ ತರ ಮಾಡ್ತೀನಿ. ಸೂಪರ್ ಐತೆ. ಫಿಶ್ ಕಬಾಬು ಇಷ್ಟು ಚೆನ್ನಾಗೈತೆ ಫ್ರೆಂಡ್ಸ್, ಆದ್ರೆ ಮಸಾಲೆ ಅಂಟ್ಕೊಂಡಿಲ್ಲ ಬಿಟ್ರೆ ಚೆನ್ನಾಗೈತೆ ಟೇಸ್ಟ್. ಉಪ್ಪು ಖಾರ ಎಲ್ಲ ಹಿಡ್ದೈತೆ. ನೋಡ್ದ ನಾನು ಬಂದಿದ್ದಕ್ಕೆ ಮೀನ್ ಟೇಸ್ಟ್ ಐತೆ. ಇದೇ ತರ ತಗೋಬರ್ಬೇಕು ಇನ್ಮೇಲೆ, ಆಯ್ತಾ? ನಿಂಗೆ ಗೊತ್ತಾಗಿಲ್ಲ ಅಂದ್ರೆ ನಾನು ಕರ್ಕೊಂಡೋಗು. ಫ್ರೆಂಡ್ಸ್ ಫಿಶ್ ಸೂಪರ್ ಆಗಿತ್ತು, ಟೇಸ್ಟ್ ಮಾತ್ರ. ಶಿವ ತರ್ತಿದ್ದು ಚೆನ್ನಾಗಿಲ್ಲ, ಇನ್ಮೇಲೆ ಫಿಶ್ ತರಕ್ ನಾನೇ ಹೋಗ್ತೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈಗ ವಿಶಿಂಗ್ ಟೈಮ್. ಸವಿತಾ ಸಿಸ್ಟರ್ ಹಾಯ್. ಹಾಯ್. ಪ್ರಿಯಾಂಕಾ ಅವ್ರದ್ದು 27ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ. ಶಿವಾನಂದ್ ಅವ್ರದ್ದು ಸೇಮ್ 27ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ. ಪೂಜಾ ಅವ್ರದ್ದು ಬರ್ತಡೆ. ಹ್ಯಾಪಿ ಬರ್ತಡೆ. ಅರ್ಚನಾ ಸಿಸ್ಟರ್ ಹಾಯ್. ಹಾಯ್. ಪವಿತ್ರ ಅವ್ರದ್ದು 25ಕ್ಕೆ ಬರ್ತಡೆ. ಹ್ಯಾಪಿ ಬರ್ತಡೆ. ಕೀರ್ತಿ ಸಿಸ್ಟರ್ ಹಾಯ್. ಹಾಯ್. ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಫುಲ್ ಜೋಶ್ ಆಗಿತ್ತು, ಸಿಕ್ಕಾಪಟ್ಟೆ ಸುಸ್ತಾಗ್ಬಿಡ್ತು, ನಿದ್ದೆ ಎಳಿತಾ ಇದೆ, ಅಷ್ಟು ಚೆನ್ನಾಗಿತ್ತು. ಎಂಡರ್ಗೆ ಯಾರೆಲ್ಲ ವಿಡಿಯೋ ನೋಡಿದೀರಾ, ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬೈ ಬಾಯ್. ಬಾಯ್, ಗುಡ್ ನೈಟ್.